ಇರ್ತಾರ್ರಿ, ಸಣ್ಣ ಹಾಕ್ಬಾರ್ದ್ರಿ, ದಪ್ಪನ ಇರ್ಬಾರ್ದ್ರಿ, ಮೀಡಿಯಂ ಸೈಜ್ ಇರ್ಬೇಕ್ರಿ. ಹಂಗಾಗಿಲ್ರಿ ಇದು ಮಾಲ್ದಿ ಹಿಟ್ಟು ನೋಡ್ರಿ. ಸೊ ಅದಕ್ಕಂತ ಕರೆಕ್ಟಾಗಿ ಲಟಾಸ್ಕೋಬೇಕು. ಏನೋ ಫೋನ್ ನೋಡ್ಕೊತ ಕೂತಿಲ್ಲ. ಮನೆ ದೊಡ್ಡ ಮಗಳು ಇದು ಮಾಡ್ಬೇಕು ಮತ್ತೆ. ಇದು ಈಗ ಈ ಥರ ಹಿಂಗೆ ಮಾಡ್ಬೇಕು. ಅವಾಗೆ ತೋರಿಸಿನಲ್ಲ ಅಷ್ಟೇ. ಇದು ಏನಿಲ್ಲ, ಹಿಂಗೆ ವಜ್ಜಿ ಮಾಡಿ ಹಿಂಗೆ ಮಾಡ್ಬೇಕು. ಹಿಂಗೆ ವಜ್ಜಿ ಮಾಡಿ ಹಿಂಗೆ ಅಜ್ಜಿ ಮಾಡಿ. ಸೊ ಅದಕ್ಕಂದ್ರೆ ಪೂಜಾ ಸಲಕ್ಕೆ ಇದು ಹಾಕಲೇಬೇಕು. ಸೊ ನಾವು ಪಾತೆ ಕೊಡೋ ಟೈಮೇ ಆಗಲಿ, ಈ ಥರ ಹಿಂಗೆ ಮೊಹರಂ ಮಾಡೋ ಟೈಮಿ ಎಲ್ಲ ಡಿಶ್ಶಿಗೆಲ್ಲ ಅಡುಗೆ ಮಾಡೋ ಟೈಮಿ ಹಿಂಗೆ ಹಾಕ್ತೀವಿ ನೋಡ್ರಿ. ಗೈಸ್ ನನ್ನ ಕಿವಿ ನೋಡಿದ್ರು ಶಾಕ್ ಆಗ್ತೀರಿ ಹೆಂಗಾಗ್ಯದ ಅಂತಿಂದ. ಈ ಥರ ಇದ್ರೆ ಏನು ಮಾಡ್ಬೇಕಂತ ಸಜೆಸ್ಟ್ ಮಾಡಿರಿ ಯಾರಿಗಾರ ಗೊತ್ತಿತ್ತು ಅಂದ್ರೆ. ತಿನ್ನಲ್ಲ ಅವರು, ನಮ್ಮ ಚಿಕ್ಕ ತಿನ್ನಲ್ಲ ಮಟನ್ ನಾನ್ ವೆಜ್. ಸೊ ಮಾಲ್ದಿ ಬೊಗರ ರೈಸ್. ಹಾಯ್ ಹಲೋ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರಕಲಾಲ್. ಎಸ್, ಹೆಂಗಿದ್ದೀರಿ ಎಲ್ಲರೂ? ಸುಮ್ಮನೆ ನೀನೇ ಹೇಳ ನಾನು ಬದಲ. ಕೆಂಪುನಿ ನೋಡಿ ಮನೇನ ಹಿಂಗೆ ಮಾಡಿ ನನ್ನ ನೀವು ಬ್ಲಾಗ್ ಮಾತಾಡೋದಕ್ಕೆ ಸ್ಯಾಂತ ಹೋಗಿದ್ದು ನೋಡಿ. ನೋಡಿದ್ ನೀವು ವ್ಲಾಗ್ ಫುಲ್? ಆ್ಯಕ್ಚುಲಿ ಅಲ್ಲಿ ಸೈಲೆಂಟ್ ಇತ್ತು. ಏನು ಮಾಡಿ ನಾ ಒಂದು ಸ್ವಲ್ಪ ಎಡಿಟ್ ಮಾಡಿ ಕಟ್ ಮಾಡೀನಿ. ನಾ ಮಾತಾಡಿಲ್ಲ ಎಂಬಿ. ಹಾಂ, ನೀ ಮಾತಾಡಿಲ್ಲಲ್ಲ, ಅದಕ್ಕೆ ನಾ ಕಟ್ ಮಾಡೀನಿ. ಬಟ್ ಅದು ನಾನು ನೋಡಿಲ್ಲ ಹೆಂಗೆ ಮಾಡಿದ್ದು. ಸೊ ಎಸ್ ಗಾಯ್ಸ್, ಈಗ ಏನಂತಾರೆ ಎದ್ದು ಸ್ನಾನ ಮಾಡೀನಿ. ನಾ ಬೆಳಗ್ಗೆಯಿಂದ ಸ್ನಾನ ಮಾಡಿದ್ದಿಲ್ಲ. ಸೊ ಏನಾಗಿತ್ತು, ಊಟ ಮಾಡಿದ್ಮೇಲೆ ಸುಸ್ತಾಗಿತ್ತಲ್ಲ, ಸೊ ಮಲ್ಕೊಂಡ್ಬಿಟ್ಟೆ. ಸೊ ಯೂಶ್ವಲಿ ಇದು ಎಲ್ರಿಗೂ ಹಾಕ್ತಿರ್ಬೇಕು ಅನ್ನಿಸ್ತದೆ ಈ ಥರ. ಹಿಂಗೆ ಊಟ ಆಗಿದ್ಮೇಲೆ ಸುಸ್ತಾಗ್ತದೆ, ಟೈರ್ಡ್ ಫೀಲ್ ಆಗ್ತದೆ. ಸೊ ಅದಕ್ಕೆ ಹಾಗೆ ಜಲ್ದಿ ಎದ್ದಿದ್ದೆಲ್ಲ 8:30ಗೆ ಎದ್ದಿದ್ದೆ. ಸೊ ಅದಕ್ಕೆ ನಿದ್ದೆ ಹೊಂಟಿತ್ತು ನನಗೆ. ಸೊ ಅದಕ್ಕೆ ಮಲ್ಕೊಂಡಾದ್ಮೇಲೆ ಇವಾಗ ಎದ್ದು ನೀರಿಟ್ಕೊಂಡು ಮತ್ತು ಫ್ರೆಶ್ ಸ್ನಾನ ಮಾಡ್ಕೊಂಡು ಬಂದ ರೆಡಿಯಾಗಿ ನೋಡ್ರಿ. ಸೊ ಇದು ವ್ಲಾಗ್ ಭಾಳ ಅಂದ್ರೆ ಭಾಳ ಸ್ಪೆಷಲ್ ಅದ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸಬ್ರು ನೋಡಿದ್ವಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋಸ್ ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಎಲ್ರಿಗೂ ಶೇರ್ ಮಾಡಿರಿ. ಓಕೆ, ಲೈಕ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಹಾಗೆ ಯಾರು ಫಸ್ಟಲ್ಲಿ ಸ್ಟಾರ್ಟಿಂಗ್ ತನಕ ನಾನು ವೀಡಿಯೋಸ್ ನೋಡ್ಕೊತಾ ಹೊಂಟ್ರಿ, ಹಂಗೆ ಲೈಕ್ಸ್ ಹಾಕ್ಲತ್ತೀರಿ, ಕಮೆಂಟ್ಸ್ ಹಾಕ್ಲತ್ತೀರಿ, ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಹಿಂಗೆ ವೀಡಿಯೋಸ್ ನೋಡಿರಿ, ಸಪೋರ್ಟ್ ಮಾಡಿರಿ. ಓಕೆ, ಸೊ ಹೀಗೆ ಬೆಳೆಸ್ರಿ, ಸಬ್ಸ್ಕ್ರೈಬರ್ಸ್ ಆಗ್ರಿ. ಸೊ ಇನ್ನು ನಮ್ದು ಯೂಟ್ಯೂಬ್ ಫ್ಯಾಮಿಲಿ ಇನ್ನು ದೊಡ್ಡದಾಗಲಿ. ಸೊ ಎಸ್, ಯಾರೆಲ್ಲ ನೋಡತ್ತೀರಿ ಹಿಂಗೆ ನೋಡ್ಕೊತ ಬನ್ನಿರಿ ವೀಡಿಯೋಸ್ ಚಲೋ. ಓಕೆ, ಸೊ ಇವತ್ತು ಒಂದು ಸ್ವಲ್ಪ ಸ್ಪೆಷಲ್ ಅದ. ಏನಂತಂದ್ರೆ ಇವತ್ತು ಮೊಹರಂ ಅದಲ್ಲ. ಸೊ ಅದಕ್ಕಂತ ಎವ್ರಿ ಇಯರ್ ಮೊಹರಮಿಗೆ ನಾವೇನು ಮಾಡ್ತೀವಿ, ನಮ್ಮ ಮನೆಗೆ ಅಡುಗೆ ಅದೆಲ್ಲ ಮಾಡ್ತಾರೆ. ಸೊ ವೆರೈಟಿ ಸ್ಪೆಷಲ್ ಫುಡ್ ಇರ್ತದೆ. ಏನೋ ನಾನ್ ವೆಜ್ ಇರ್ತದೆ, ಮತ್ತು ಮಾಲ್ದಿ ಇರ್ತದೆ, ಆ್ಯಂಡ್ ಬಗಾರ ರೈಸ್ ಇರ್ತದೆ. ಸೊ ಇಷ್ಟೆಲ್ಲ ಸ್ಪೆಷಲ್ ವೆರೈಟಿ ಅಡುಗೆ ಮಾಡ್ತಾರೆ ನಮ್ಮ ಮನೆಯಾಗ. ಸೊ ಆ್ಯಸ್ ನಮ್ಮ ಮನೆ ದೇವ್ರ ಇದು ಸಾತ್ಕೇಡ ಯಮನೂರು ಅಂತ ಕೇಸನ್ ಅದಾರೆ, ಇಲ್ಲಿ ಜವರ್ಗಿ ಹತ್ರ ಬರ್ತದೆ. ಸೊ ಅದಕ್ಕಂತ ಯಾವಾಗ ಭೀ ನಾವು ಮೊಹರಂ ಟೈಮಿಗೆ ಸೊ ಸ್ಪೆಷಲ್ ಫುಡ್ ಇರ್ತದೆ ನಮ್ಮ ಮನೆಗೆ. ನಾವು ಮೊಹರಂ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಅದಕ್ಕಂತ ಕೇಸ ಮಾಲ್ದಿ ನಾನ್ ವೆಜ್ ಎಲ್ಲ ಫುಡ್ ಇರ್ತದೆ. ಸೊ ಅದೇ ವ್ಲಾಗ್ ಅದ ಇದು. ಓಕೆ, ಸೊ ಅದ್ರಾಗ ಈ ವ್ಲಾಗ್ದಾಗೆಲ್ಲ ನಾನು ನಿಮಗೆ ಏನೇನು ಅಂತ ಕೇಸಿನ ಎಲ್ಲ ಸ್ಪೆಷಲ್ ಫುಡ್ ಎಲ್ಲ ತೋರಿಸ್ತೀನಿ ಅಂತ ಅವ್ನು ಏನೇನು ಮಾಡ್ತಾರಂತ. ಓಕೆ, ಸೊ ಅದಕ್ಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿರಿ, ಅಲ್ಲಿ ಯಾರೆಲ್ಲ ಹೊಸಬ್ರು ನೋಡ್ತೀರಿ ಈ ವಿಡಿಯೋ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಓಕೆ, ಸೊ ಟ್ಯೂಷನ್ ಇತ್ತು. ಆ್ಯಕ್ಚುಲಿ ಟ್ಯೂಷನ್ ಜಲ್ದಿನೇ ಕರ್ತಿದ್ವಿ ನಾವು, ಹುಡುಗರಿಗೆ छुट्टिಯರೇ ಕೊಟ್ಟಿಲ್ಲ. ಸೊ ಫ್ರೀನೇ ಇರ್ತೀವಲ್ಲ, ಸೊ ಸಂಜೆ ಆದ್ಮೇಲೆ ಬ್ಯುಸಿ ಇರ್ತೀವಿ ಅಂತಂದು ಮತ್ತು ಮನೆಯೇ छुट्टी ಕೊಟ್ಟಿದ್ವಿ ಹೊರಗೆ ಮಾರ್ಕೆಟ್ ಶಾಪಿಂಗ್ ಹೋಗೋ ಸಲಕ್ಕಂತ. ಸೊ ಅದಕ್ಕಂತ ಏನು ಮಾಡಿದೆ, ಸೊ ಇವತ್ತು ಟ್ಯೂಷನ್ ಇಟ್ಟಿದ್ದೆವು 4 to 5:30 ಇಟ್ಟಿದ್ದೆವು. ಸೊ ಇಟ್ಸ್ ಆಲ್ರೆಡಿ ಟೈಮ್ 6 o'clock ಆಗ್ಲತ್ತದ, 6:30 ಆಗ್ಲತ್ತದ. ಸೊ ಎಸ್, ಅದಕ್ಕೆ ಇವಾಗ ಫ್ರೀ ಆದೆವು. ಇವಾಗೆಲ್ಲ ಏನೇನದ ಅಂತ ನೆಕ್ಸ್ಟ್ ಪ್ರೊಸೆಸ್, ನೆಕ್ಸ್ಟ್ ಸ್ಟೆಪ್ ಕಂಟಿನ್ಯೂ ಮಾಡೋದು. ಸೊ ಎಸ್, ಬರ್ರಿ, ಲೆಟ್ಸ್ ಗೋ. ಇಲ್ಲಿ ನನ್ನ ತಂಗಿ ನೋಡ್ರಿ ಸ್ಯಾಂಬ್ರೋದ್ ವಿಡಿಯೋ ನೋಡತ್ತಾಳ, ಯೂಟ್ಯೂಬ್ ಬ್ಲಾಗ್ಸ್. ಸೊ ಬ್ಲಾಗ್ ನೋಡತ್ತಾಳ. ಸೊ ಫುಲ್ ಅಡಿಕ್ಟ್ ಆಗ್ಯಾಳ ಸ್ಯಾಂಬ್ರೋ ವಿಡಿಯೋಸ್ಗೆಲ್ಲ. ಸೊ ಸನ್ಸೆಟ್ ಟೈಮಿಂಗ್ ಅದ. ಸೊ ಕ್ಲೌಡ್ಸ್ ಎಲ್ಲ ಎಷ್ಟು ಮಸ್ತ್ ಕಾಣತ್ತಾವ. ಸೊ ಸನ್ಸೆಟ್ ವ್ಯೂ, ಒಂದು ಸನ್ರೈಸ್ ಬೆಳಗ್ಗೆ ಮತ್ತು ಒಂದು ಸನ್ಸೆಟ್ ವ್ಯೂ ನೋಡಬೇಕು, ಚಲೋ ಇರ್ತದೆ. ಕ್ಲೌಡ್ಸ್ ನೋಡ್ರಿ ಫುಲ್ ಡಾರ್ಕ್ ಆಗ್ಯಾವ. ವೆದರ್ ಕಂಡೀಷನ್ ಈಸ್ ಬಿಟ್ ಲೋ ಅಂತಂದ್ರೆ ಅಷ್ಟು ಮಾಡೋದಿಲ್ಲ, ಅಷ್ಟೇನು ಬಿಸಿಲು ಭೀ ಇಲ್ಲ. ಸೊ ನಂದು ಶಾರ್ಟ್ ಹೇರ್ ನೋಡಿ ಅಂಜಕ್ಕೆ ಹೋಗ್ಬೇಡ್ರಿ. ಸೊ ನಾನು ಹೇರ್ ಕಟ್ ಮಾಡಿಲ್ಲ, ಹೇರ್ ಕಟ್ ಮಾಡಿಸಲ್ ಭೀ. ಇಷ್ಟು ಲಾಂಗ್ ಹೇರ್ ಕಷ್ಟಪಟ್ಟು ಅಷ್ಟು ಹೇರ್ ಕೇರ್ ಮಾಡಿ ಕಷ್ಟಪಟ್ಟು ಬೆಳೆಸಿರ್ತೀನಿ. ಸೊ ಅದಕ್ಕಂತ ಯಾವಾಗ ಭೀ ನನಗೆ ಕೂದಲು ಹೇರ್ ಕಟ್ ಮಾಡಿಸೋ ಟೈಮಿಗೆ ನನಗೆ ಒಂದು ಸ್ವಲ್ಪ ತ್ರಾಸ ಆಗ್ತದೆ. ಅದು ಭೀ ನಾ ಕಮ್ಮಿ, ಅಷ್ಟು ಸ್ಪ್ಲಿಟ್ಸ್ ಬಂದಿರ್ತಲ್ಲ, ಸ್ಪ್ಲಿಟ್ಸ್ ಯೂಶ್ವಲಿ ನಂಗೆ ಹೆಚ್ಚಿಗೆ ಬರೋಲ್ಲ. ಸೊ ಬಂತು ಅಂತಂದ್ರೆ ಇನ್ ಕೇಸ್ ಎವ್ರಿ ಇಯರ್ ಮಾಡಿಸ್ತೀನಿ. ಲೈಕ್ ರೇರ್, ಯಾವಾಗ ಲಾಸ್ಟ್ ಇಯರೇ ಮಾಡಿಸ್ತೀನಿ ನಾನು. ಬಟ್ ಲಾಂಗ್ ಲೈಕ್ 3-4 ಇಯರ್ಸ್ ಆದಮೇಲೆ ಮಾಡಿಸಿದೆ. ಯಾಕಂತಂದ್ರೆ ಲಾಂಗ್ ಹೇರ್ ನನಗೆ ಇಷ್ಟ, ನಂಗೆ ಚಲೋ ಭೀ ಅನ್ನಿಸ್ತವ. ಆ್ಯಂಡ್ ಮೋರ್ ಓವರ್ ಲೈಕ್ ಏನಾರ ಫಂಕ್ಷನ್ ಅದು ಇದ್ದಾಗಲ್ಲ ವೆರೈಟಿ ಹೇರ್ ಸ್ಟೈಲ್ ಮಾಡ್ಬೋದು, ಇಲ್ಲಾಂದ್ರೆ ಫ್ರೀಲಿ ಹೇರ್ ಬಿಡ್ಬೋದು. ಸೊ ಶಾರ್ಟ್ ಹೇರ್ ಅಂತಂದ್ರಲ್ಲ ಲೈಕ್ ಲಿಮಿಟೆಡ್ ಜಸ್ಟ್ 1 ಡೇ ಅಷ್ಟೇ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತದೆ, ಬಟ್ ನಾಟ್ ಫಾರ್ ಲಾಂಗ್ ಡೇಸ್ ಆ್ಯಂಡ್ ಫಾರ್ ಲಾಂಗ್ ಟರ್ಮ್.
ಸೊ ಅದಕ್ಕಂತೆ ಹೇರ್ ಗ್ರೋ ಮಾಡಿರಿ ಗರ್ಲ್ಸ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಹುಡುಗಿಯರಿಗೆ ವುಮೆನ್ಸಿಗೆ ಲಾಂಗ್ ಹೇರ್ ಇರಬೇಕು. ಸೊ ಅದು ಅದ. ಸೊ ಅದಕ್ಕಂತ ನಾ ಹೇರ್ ಕಟ್ ಮಾಡ್ಸಲ್ಲ. ನನಗೆ ಏನಂತಾರಪ್ಪ, ನನ್ನ ಕಲೀಗ್ಸ್ ಆಗಲಿ, ನನ್ನ ಫ್ರೆಂಡ್ಸ್, ಇವನ್ ನನ್ನ ಟೀಚರ್ಸ್, ಓಕೆ, ಸೊ ಟೀಚರ್ಸ್ ಆಗಲಿ ಯಾರಲ್ಲಿ ನನ್ನ ಹೇರ್ಸ್ ಭಾಳ ಅಂದ್ರೆ ಭಾಳ ಫಿದಾರ, ಅವ್ರು ಅದೇ ಕೇಳ್ತಾರೆ. ಇವನ್ ನನ್ನ ಕಾಲೇಜ್ ಇದು ಸ್ಕೂಲ್ದಾಗ ಭೀ ನನ್ನ ಕಲೀಗ್ಸ್ ಏನು ಇರ್ತಾರೆ, ಹಾಗೆ ಆಂಟಿಗಳು ಈಗೆಲ್ಲ ಕೆಲಸ ಮಾಡೋರು ಆಂಟೀಸ್ ಎಲ್ಲ ಇರ್ತಾರಲ್ಲ, ಸೊ ಅವ್ರು ಭೀ ಕೇಳ್ತಾರೆ, ಏನು ಹಚ್ಕೋತೀರಿ ಮೇಡಮ್ ಕೂದಲಿಗೆ, ಎಷ್ಟು ಚಲೋ ಅವ ಅಂತಿಸ. ಬಟ್ ಅವ್ರಿಗೆ ಏನು ಗೊತ್ತವ, ಮೊದಲು ಇನ್ನೂ ಎಷ್ಟು ಚಲೋ ಇದ್ದೆವು 5-6 ವರ್ಷ ಹಿಂದೆ ನನ್ನ PU ಟೈಮಿಗೆ 7 years ಬ್ಯಾಕ್. ಸೊ ನಾನು PU ಮುಗ್ದಿಗೆ ಆಲ್ಮೋಸ್ಟ್ ಐ ಥಿಂಕ್ 7 to 8 years ಆಯ್ತು ಅನ್ಸ. ಅವಾಗರೇ ನೀವು ಇಷ್ಟು ದಪ್ಪ ಇರ್ತಿತ್ತು, ನನ್ನ ಜಡಿ ಇಷ್ಟು ದಪ್ಪ ಬೀಳ್ತಿತ್ತು ಹಿಂಗೆ. ಸೊ ದ್ಯಾಟ್ ಲೈಕ್ ಅವಾಗಿಂದ್ರೆ ಏನು ಕೇಳ್ತೀರ, ಅವಾಗಿನ ಜಡಿ ಲಿಟ್ರಲಿ ಆ ಡೇಸ್. ಬಟ್ ಇವಾಗ ಒಂದು ಸ್ವಲ್ಪ ತೆಳ್ಳಗಾಗ್ಯಾವ, ಬೆಳಿಲತ್ತಾವ ಕೂದಿಲ್ಲ, ಬಟ್ ತಿನ್ನಲತ್ತಾವ, ಥಿಕ್ಕಿಲ್ಲ. ಜಡಿ ಉದ್ದ ಅಲ್ಲತ್ತದ, ಬಟ್ ದಪ್ಪ ಹಿಂಗೆ ದಪ್ಪ ಬೀಳಲಾಗ್ಯದ, ಥಿಕ್ಕಿಲ್ಲ. ಸೊ ಒಂದು ಸ್ವಲ್ಪ ಕೂದಲಿಗೆ ನೋಡ್ತೀರಿ ಲೈಕ್ ಏನಂತಾರೆ, ನೀರದೆಲ್ಲ ಚಲೋ ಇರಲ್ಲ. ಸೊ ಅದ್ರ ಸಲಕ ನಮ್ಮ ಊರಾಗ ಶಾಬಾದ್ದಾಗ ಅಂತಂದ್ರೆ ಅದು ನದಿ ನೀರು ಬರ್ತೀವಿ, ಕಾಗಿಣ ನದಿ ಅಂತಿತ್ತು, ಅಲ್ಲಿ ನೀರು ಬರ್ತಿತ್ತು, ಅದು ನೀರು ಯೂಸ್ ಮಾಡ್ತಿದ್ದೆಲ್ಲ ನಾವು. ಸೊ ಅದಕ್ಕಂತ ಚಲೋ ಇರ್ತಿತ್ತು. ಇಲ್ಲಿ ಎಲ್ಲ ಬೋರ್ವೆಲ್ ವಾಟರ್. ಸೊ ನಾಟ್ ಬ್ಯಾಡ್, ಲೈಕ್ ಅಟ್ಲೀಸ್ಟ್ ಉದ್ದರೇ ಬೆಳಿಲತ್ತಾವ, ಕೂದಲು ಹೋಗ್ಲತ್ತಾವ ಅಷ್ಟೇ, ಕೂದಲು ಭೀ ಹೋಗ್ಲತ್ತಾವ. ಅಂದ್ರೆ ಭೀ ಏನು ಮಾಡ್ಬೇಕು, ಅಟ್ಲೀಸ್ಟ್ ಚಲೋರೇ ಅವ, ಪೂರ್ತಿ ಇಲ್ಲಿ ಕಮ್ಮಿಯರೇ ಆಗಲ್ಲಾಗ್ಯವ. ಸೊ ಅದು ಒಂದು ಇಲ್ಲಿ ನೋಡ್ರಿ ನಮ್ಮ ಬ್ಯಾಕ್ ವ್ಯೂ ಇದ್ರಲ್ಲೇ ನನಗೆ ಸನ್ರೈಸ್ ಎಷ್ಟು ಸನ್ಸೆಟ್ ಎಷ್ಟು ಚಲೋ ಕಾಣತ್ತವ. ಇದು ಹಿಂದಿಂದ ವಿಂಡೋ, ಇದು ಬೆಡ್ರೂಮಿಂದ. ಅದು ಸೋ ಕ್ಯೂಟ್, ಎಷ್ಟು ಚಲೋ ಕಾಣತ್ತದ ನೋಡ್ರಿ. ಹಾಯ್ ಮಾ, ಗುಡ್ ಈವ್ನಿಂಗ್. ಏನಂತಾರ ಕನ್ನಡದಾಗ ಶುಭ ಸಂಜೆ ಅಂತಾರೆ. ಬೆಳಗ್ಗೆ ಶುಭ ಮುಂಜಾನೆ, ಮಧ್ಯಾಹ್ನ, ಈಗ ಸಂಜೆ. ಏನು ಮಾಡೈತಿ ಅಮ್ಮ ಈಗ? ಈಗ ನೋಡ್ಬಿಟ್ಟ, ಈಗ ಮೊಹರಂದು ಇದು ಅದಲ್ಲ ಬಿಟ್ಟ, ಇವತ್ತು ಲಾಸ್ಟ್ ಬಿಟ್ಟ ದಪ್ಪನ್. ಇವತ್ತು ಮೊಹರಂದು ಹಿಂಗ್ ಕತ್ತಲ್ ರಾತ್ರಿ ಇತ್ತು, ಇವತ್ತು ಲಾಸ್ಟ್ ಮೊಹರಂದು. ಅದ್ರ ಸಲಕ್ಕಾಗಿ ಮನೆಗೆಲ್ಲ ಬಿಟ್ಟ ಮಟನ್ ಬಗಾರನ್ನ ಯಾರ್ಯಾರು ಇಷ್ಟ ಬಿಟ್ಟ ಮಟನ್ ಮಾಡ್ಬೇಕನ್ನೋದೇನಿಲ್ಲ. ಮಟನು ಬಗಾರನ್ನ ಮಾಲ್ದಿ ಮಾಡ್ಕಿಸಿನ ದೇವರಿಗೆ ನೈವೇದ್ಯ ಕೊಡೋದು. ಮತ್ತೆ ಅದು ಕೂಡ ಮನೆಗೆ ನಮ್ಮ ಬಂದವೆ ಮನೇಲಿ ಮಾಡಿಕಿಸಿನ ಎಲ್ಲ ಚಂದ ಊಟ ಮಾಡೋದಂದ್ರೆ ಯಾವಾಗ್ಲೂ ನಾವು ತಪ್ಪಿಸಿಲ್ಲಪ್ಪ. ಸಣ್ಣ ಇರತನ ಅವಾಗ್ಲಿಂದ ನೋಡ್ಕೊತಾನೆ ಹೊಂಟಿ. ಅವು ಭೀ ಮೊಹರಂ ತಪ್ಸಲ್ರಿ ನಾವು ಯಾವಾಗ್ಲೂ ಮಟನು ಇದು ಎಂಪ ಬಗಾರನ್ನ ಮತ್ತನ್ಕರ ಮಾಲ್ದಿ ಕಂಪಲ್ಸರಿ ಮಾಡಿಕಿಸಿನ ದೇವ್ರಿಗೆ ಇದು ಮಾಡ್ಬಿಡ್ತೀನಿ. ನನ್ನ ಮದುವೆ ಅದರ ಮೇಲೆ ನಾ ಮಾಡೋದ್ರಿ ನನ್ನ ಪದ್ಧತಿ. ನನಗೇನು ಅತ್ತಿ ಕಲಿಸಿಲ್ಲ, ಯಾರು ಕಲಿಸಿಲ್ರಿ. ಯಾಕಂದ್ರೆ ನಮ್ಮ ಮನೆಯವ್ರ ತಾಯಿ ಇಲ್ಲ, ನಮ್ಮ ಮನೆಯವ್ರು ಸಣ್ಣವ್ರು ಇದ್ದಿರ್ರಿ, ಅವ್ರಿಗೆ ತೀರ್ಕೊಂಡಾರ್ರಿ. ಹಂಗೆಲ್ಲ ನನಗೆ ಯಾರು ಹೇಳಿಲ್ಲ, ಏನಿಲ್ಲ. ನನ್ನ ಮನಸ್ಸಿನಿಂದ ನಾನು ಮಾಡ್ಲತ್ತೀನಿ ನೋಡ್ರಿ. ಇದು ಈ ಹಬ್ಬ ಮೊಹರಂ ಹಬ್ಬ. ಆಮೇಲೆ ಅನ್ಕರ ಇದು ಮಾಡ್ತೀನಲ್ರಿ ನಾನು ಜನವರಿ ಡಿಸೆಂಬರ್ನಾಗೆಲ್ಲ ಬಿಟ್ಟು ಗ್ಯಾರ್ಬಿ ಮಾಡೋದು. ಗ್ಯಾರ್ಬಿ ಮಾಡೋದು ನಾನು ಮನಸ್ಸಿಂದ ನೋಡ್ರಿ. ನನ್ನ ಒಳ್ಳೇದಾಗಲಿಕ್ಕೆ ನಾ ಎಲ್ಲ ಬೇಡ್ಕೊಂಡಿದ್ರಿ. ಹಂಗಾಗಿ ನಾನು ಒಳ್ಳೇದು ಮಾಡ್ಕೊತಾನೆ ನಡೆದನ್ರಿ. ಹಂಗಾಗಿ ಇಲ್ರಿ ನಾ ಎಲ್ಲ ದೇವ್ರಿಗೆ ಮಾಡ್ತೀನಿ ನೋಡ್ರಿ. ನಾವು ಹುಡುಗಿಗೂ ಮಾಡ್ತೀನಿ ರೀ, ಈ ಕಡೆ ಅವ್ರ ಮನೆ ದೇವ್ರಿಗೂ ಬಿಡಲ್ರಿ, ನಾನು ಗಂಡರ ಮನೆ ದೇವ್ರಿಗೂ ಬಿಡಲ್ಲ ನೋಡ್ರಿ. ಎಲ್ಲರೂ ದೇವ್ರಿಗೆ ಮಾಡ್ತೀನಿ ನೋಡ್ರಿ. ಹಂಗಂತ ನನ್ನ ಮನುಷ್ಯಗೆಲ್ಲ ರೀತಿ ನಾನು ಬೇಡದು ಕೊಟ್ಟಾಡ್ರಿ. ನಾ ಬೇಡದು ಭೀ ಮುತ್ತೆ ಎಲ್ಲ ಕೊಟ್ಟೇನ್ರಿ ನಮಗೂ. ಹಂಗಾಗಿ ಇಲ್ರಿ ಎಲ್ಲ ಮಾಡ್ತೀನಿ. ನಾನು ಎಷ್ಟು ತಿಳಿದಿದ್ದು ಅಷ್ಟೇ ಜಾಸ್ತಿ ಅಂತ ಏನಿಲ್ಲ, ತಿಳಿದಷ್ಟು ಮಾಡ್ತೀನಿ. ಸೊ ಫಸ್ಟ್ ನಮ್ಮ ಮಮ್ಮಿಗೆ ಪಪ್ಪ ಇವಾಗ ಜಸ್ಟ್ ಹೋಗಿ ಬಂದಾರ ನೋಡ್ರಿ. ಸೊ ಬೀಸ್ಕೊಂಡು ಬಂದಾರ. ಸೊ ಇವಾಗ ಮಾಲ್ದಿ ಮಾಡ್ತಾರ ಫಸ್ಟ್. ಯಾಕೆ ಮೊದಲು ಸ್ವೀಟ್ಲಿಂದ ಚಾಲು, ಆಮೇಲೆ ಅನ್ನ ಮಟನ್. ಸೊ ಫಸ್ಟ್ ಇಲ್ಲಿ ಸ್ವೀಟ್ ಮಾಲ್ದಿನೇ ತಯಾರಿ ಮಾಡ್ಲಾತಾರ ಈಗೆಲ್ಲ. ಚಂದನ ಹಾಕ್ಬೇಕು. ಅದು ಹಿಟ್ಟು ಯಾವ್ದು ಹಿಟ್ಟು ಮಮ್ಮಿ? ಅದು ಗೋಧಿ ಹಿಟ್ಟು ಬಿಟ್ಟ, ಗೋಧಿ ಹೋಗಿಸಿದ್ದು ಬೀಸ್ಕೊಂಬರ್ಬೇಕ್ರಿ. ಮಾಲ್ದಿ ಹಿಟ್ಟು ಕೊಡ್ರಿ ಅಂತಂದ್ರೆ ಮಾಲ್ದಿ ಹಿಟ್ಟು ಹೊಡೆದ್ ಕೊಡ್ತಾರ್ರಿ. ಸಣ್ಣ ಹಾಕ್ಬಾರ್ದ್ರಿ, ದಪ್ಪನ ಇರ್ಬಾರ್ದ್ರಿ, ಮೀಡಿಯಂ ಸೈಜ್ ಇರ್ಬೇಕ್ರಿ. ಹಂಗಾಗಿಲ್ರಿ ಇದು ಮಾಲ್ದಿ ಹಿಟ್ಟು ನೋಡ್ರಿ. ಮಾಲ್ದಿ ಹಿಟ್ಟು ಅಂದ್ರೆ ಗೋಧಿ ಇಡ್ರಿ, ಗೋಧಿಗೆ ಮಾಲ್ದಿ ಹಿಟ್ಟು ಅಂತ. ಒಬ್ರೊಬ್ರು ರೌದ್ ಮಾಡ್ತಾರ್ರಿ, ಒಬ್ರೊಬ್ರು ಏನ್ ಮಾಡ್ತಾರ್ರಿ ಇದು ಗೋಧಿ ಹಿಟ್ಟಿಲ್ಲೇ ಮಾಡ್ತಾರ್ರಿ. ಸೊ ನೋಡ್ರಿ ಒಬ್ರೊಬ್ರು ರವದ್ಲೆ ಮಾಡ್ತಾರಂತ, ಬಟ್ ನಾವರೇ ಗೋಧಿ ಹಿಟ್ಲೇಸೇ ಮಾಡ್ತೀವಿ ನಾವು ಯಾವಾಗ ಭೀ. ಸೊ ಮಾಲ್ದಿ ಮಸ್ತ್ ಸೂಪರ್ ಮಸ್ತ್ ಟೇಸ್ಟ್ ಇರ್ತದೆ ನೋಡ್ರಿ. ಅದು ಅದ್ರೊಳಗೆ ತುಪ್ಪ ಹಾಲು ಹಾಕೊಂಡು ತಿಂದ್ರೆ ಮಸ್ತ್. ತುಪ್ಪ ಸೊ ಮಾಡೋದ ಅಪರೂಪಕ್ಕಲ್ಲ ಇದು, ಅದ್ರೊಳಗೆ ಇನ್ನೆಷ್ಟು ರುಚಿ ಕೊಡ್ತದ ಅಂತ. ಎಂತ ಹಬ್ಬ ಟೈಮಿಗಾರ ಹೌದು. ಸೊ ಹಬ್ಬ ಟೈಮಿಗೆ ಅದೆಲ್ಲ ಮಾಡ್ದೇವಂದ್ರಲ್ಲ ಟೇಸ್ಟ್ ಬೇರೆನೆ ಬರ್ತದೆ ನೋಡ್ರಿ. ಯಾವಾಗ್ಲೂ ಓದ್ತಿದೇವ್ರಿ. ಈಗ ಭಾಳ ವರ್ಷ ಐತ್ರಿ ಬಿಟ್ಟಿವಲ್ಲ.
ಈಗ ದೇವ್ರಿಗೆ ನೋಡ್ಕೆ ಏನ್ ಅನಿಸ್ತದೆ ಮಕ್ಕಳು ಇದಾಗ್ತಾರೆ. ಇವತ್ತು ನೋಡ್ರಿ ತಮ್ಮನವ್ರ ಲಾಗ್ ಇವತ್ತು 2 ನೋಡ್ದೇವ್ರಿ. ಈಗ ಸಾಯಂಕಾಲ ಒಂದು ಕಿಸ್ನ ನೋಡ್ದೇವ್ರಿ ನಾನು. ಅದು ನೋಡ್ಕಿಸ್ ಮನ್ಸಿಗೆ ಇಷ್ಟು ಶಾಂತಿ ಅನಿಸ್ತ್ರಿ. ಎಲ್ಲ ದೇವ್ರಿಗೆ ದರ್ಶನ ಮಾಡಿಸ್ತಾರಿ ಅಣ್ಣವ್ರು. ಅವ್ರಿಗೆ ಭಾಳ ಏನಂತಾರ್ರಿ ತುಂಬಾ ಹೃದಯದಿಂದ ಧನ್ಯವಾದ ಹೇಳ್ತೀನಿ ನೋಡ್ಬಿಟ್ಟ. ಸೊ ನಮ್ಮಿ ಆಕ್ಚುಲಿ ವ್ಲಾಗ್ ನೋಡ್ತಾರೆ ಯಾರ್ದೋ ಅವ್ರ ತಮ್ಮನ ವ್ಲಾಗ್ ಅಂತ. ಸೊ ಅದ್ರಾಗ ಅವ್ರೇನೋ ಎಲ್ಲಷ್ಟು ಅವ್ರ ಪೂಜೆ ಅದ ಎಲ್ಲಷ್ಟು ಮಾಡಿದ್ರಲ್ರಿ ಅವ್ರು ಶರ್ಬತ್ ಅದು ಎಲ್ಲ ಇದು ಮಾಡಿದ್ರಲ್ಲ ಅದು ಪೂರ ನೋಡ್ದೆ ಬಿಟ್ಟ ಆಯ್ತು. ಎಲ್ಲ ದೇವ್ರ ಬಿಟ್ಟ ಒಂದೇ ತಲೆ ಬಂದಿಸಿ ಇದು ಮಾಡಿದ್ರು ಬಿಟ್ಟ ನನಗೆ ಏನೈತಿ ಗೊತ್ತೇನ್ ಬಿಟ್ಟ ಸಣ್ಣ ಇದ್ದು ನೆನ್ಪತ್ತು ಬಿಟ್ಟ. ಸೊ ನೋಡ್ರಿ ಒಮ್ಮೆ ಸಣ್ಣವರಿದ್ದವರೆಲ್ಲ ಓದ್ತಿದ್ರಲ್ಲ ಅದು ದೇವ್ರದು ಹಿಂಗ್ ಹೇಳ್ತಾವಲ್ಲ ಅವಾಗೆಲ್ಲ ಅದು ನೆನಪು ಬಂತು ನೋಡ್ರಿ ನನಗೆ. ಯಾಕಂದ್ರೆ ನಾನು ಮದ್ವೆ ಆದ್ಮೇಲೆ ನಾನು ಆಗ ಎಲ್ಲ ಹೋಗಿಸ್ ನೋಡಿದಿಲ್ರಿ ನಾವು. ಯಾಕಂದ್ರೆ ನೋಡೋ ಸಾಯಂಕಾಲ ಈ ಟೈಮಿಗೆ ಹೋಗಿಸ್ ಸಂಜೆಗೆ ನೋಡ್ತಿದೇವ್ರಿ ಹೋಗಿಸ್ ಸಂಜೆ ಮತ್ ರಾತ್ರಿ ಒಮ್ಮೆ ಎಲ್ಲಾ ದೇವ್ರುಗಳು ಕಲಿತೀವಲ್ರಿ ಅವಾಗ ನೋಡ್ತಿದೇವ್ರಿ. ಮದ್ವೆ ಆದ್ಮೇಲೆ ಇಲ್ರಿ ಖಾಲಿ ಹೋಗಿಸಿನ ನೋಡೋದು ದರ್ಶನ ಮಾಡ್ಕೊಂಡು ಹಿಂಗ್ ಬರೋದತ್ರಿ. ಹಿಂಗ್ ಎಲ್ಲಷ್ಟು ನಿಂತು ಮಾಡಿ ಬರೋದತ್ತಿದಿಲ್ರಿ. ಇವತ್ತು ಅಣ್ಣವ್ರೆಲ್ಲ ತೋರಿಸಿದ್ರಲ್ಲ ಬಟ ಮನ್ಸಿ ಮಕ್ಕಳು ಶಾಂತಿ ಐತ್ರಿ. ಶಾಂತಿ ಬೇಕು ನೆಮ್ಮದಿ ಐತಂತ ನಮ್ಮ ಮಮ್ಮಿಗೆ ಎಲ್ಲ ಅವ್ರ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ವಾಪಸ್ ಬಂತಂತ. ಸೊ ಅವರಿಗೆ ವಿಡಿಯೋ ತೋರಿಸಿದ್ಕ ಎಲ್ಲ ಅವ್ರಿಗೆ ಬಿ ಥ್ಯಾಂಕ್ಸ್. ನಾವ್ ಒಮ್ಮೆ ನೋಡಿದ್ ನೀವ್ ಚಲೋ ಮಾಡಿದ್ರಿ ವಿಡಿಯೋ ನೋಡಿದ್ದು. ಆಂಟಿ ಬಂದ್ ಕಿಸ್ ಮತ್ತ ಇದು ಸರ್ಬತ್ ಹಚ್ಚಿದಳು ಬಟ ಬಂದ್ ಕಿಸ್ ಮಕ್ಕಳಿಗೆಲ್ಲ ಮಕ್ಕಳಿಗೆ ಇದಕ್ಕೂ ಇದು ಮಾಡಿದಳು. ಮಕ್ಕಳಿಗೆ ಎಲ್ಲ ಆಶೀರ್ವಾದ ಕಿಸಿಂದ ಇದು ಮಾಡಿ ಕಿಸಿಂದ ಸರ್ಬತ್ ಹಂಚಿದಳು. ಹಾಗೆ ಮತ್ತೆ ಆಂಟಿ ಎಷ್ಟು ಇದೆ ಬಟ ಆಂಟಿ ಎಷ್ಟು ಗ್ರೇಟ್ ಹೌದಿಲ್ಲ. ಈಗ ಇದೆಲ್ಲ ನಾದ್ಲತ್ತಾರ ನೋಡ್ರಿ. ಇದಿಷ್ಟೆಲ್ಲ ಸೇಮ್ ಚಪಾತಿ ತರಾನೇ ನಾದ್ಕೋಬೇಕು. ಈಗ ನಾವು ಚಪಾತಿ ಹಿಟ್ಟ ಇಲ್ಲ ಜೋಳದ ಹಿಟ್ಟ ಹಿಂಗ್ ನಾದಿರ್ತೀವಲ್ಲ ಸೇಮ್ ಹಂಗೆ ಇದ್ರೊಳಗೆ ಏನ್ರೇ ಇರ್ತವೆ ನಮ್ಗೆ ಹಿಂಗ್ ಗಟ್ಟಿ ನಾದ್ಬೇಕು. ಗಟ್ಟಿ ನಾದ್ಬೇಕು ಭಾಳ ಹಳಸೋದ್ರಿಲ್ಲ ಇದಾಗಲ್ಲ. ಗಟ್ಟಿನೂ ಇರ್ಬಾರ್ದು ಅಷ್ಟು ಹಳಸನೂ ಇರ್ಬಾರ್ದು. ಅಷ್ಟೇ ಮೀಡಿಯಂ ನೋಡ್ರಿ. ಹಂಗೆ ನಾವು ಚಪಾತಿ ಸಲಕ್ ಹೆಂಗ್ ನಾದ್ತೀವಲ್ಲ ಸೇಮ್ ಅಷ್ಟೇ ಚಂದ ಸ್ಮೂತ್ ನಾದ್ಕೋಬೇಕು. ಚಲೋ ಸ್ಮೂತ್ ಅಂತ ನಾದ್ಕೋಬೇಕಂತ. ಇದೇನ್ ನಾದಿಕೆ ಇಡೋದಿರಲ್ಲ ಏನಿರಲ್ಲ ಬಿಡ. ನಾವಿಂದ ಅವಾಗೆ ಮಾಡ್ಬೋದು. ಹೌದು ಹೆಂಗ ಒಂದ್ ಸ್ವಲ್ಪ ಹೊತ್ತು ನೆನ್ಸಿಡ್ಬೇಕು ಇದು ಬಿಡ್ ಏನಂತಾರಪ್ಪ ಹಾ ಹಂಗಂತ ಏನಿಲ್ಲ. ನೀವು ಅವಿಂದ ಅವಾಗೆ ಬಿ ಇನ್ಸ್ಟೆಂಟ್ ಮಾಡ್ಬೋದು. ಹಂಗೇನಿಲ್ಲ. ಹಂಗೆ ಜಲ್ದಿ ಬಿ ಆಗ್ತದೆ ನೋಡ್ರಿ. ಜಲ್ದಿನೇ ಹಿಟ್ಟಿದಾಗ್ತದೆ. ಒಬ್ಬರೊಬ್ರು ಏನ್ ಮಾಡ್ತಾರ ಕೈಲಿ ಹಿಂಗ್ ಇದು ಮಾಡ್ತಾರ. ನಾವೇನ್ ಮಾಡ್ತೇವ್ರಿ ಎಲ್ಲಷ್ಟು ಹಿಂಗ್ ಮುರಿದು ಕಿಸಿದಿಲ್ರಿ ಮಿಕ್ಸಿ ಹಾಕ್ತಾಡ್ರಿ ನಮ್ಮ ಮಕ್ಕಳು. ಹಾ ನಾವು ಈಗ ನೋಡ್ತಿರಲ್ ತಗೋರಿ. ಈಗ ನಾವ್ ಮಾಡ್ತೇವೆ ಈಗ ನೆಕ್ಸ್ಟ್ ನಿಮ್ಗೆ ಗೊತ್ತಾಗ್ತದೆ ನಾವು ಹೆಂಗ್ ಮಾಡ್ತೀವಿ ಅಂತ ಕಿಸಿದ. ಅಂಡ್ ಇದು ಮಾಲ್ದಿ ಮಾಡೋದ್ ಬಿ ವಿಡಿಯೋ ಇದು ಫಸ್ಟ್ ಟೈಮ್ ನಾ ಮಾಡಿಲ್ಲ. ಒಂದೇ ಒಂದ್ಸಲ ನಾ ಅವಾಗ ಪಾತ್ಯ ಮಾಡಕ್ ಕೊಡೋ ಟೈಮಿಗೆ ನಾವು ಇದು ಶಾರ್ಟ್ಸ್ ರೀಲ್ ಹಾಕಿದ್ದೆ. ಏನ್ ವಿಡಿಯೋ ಇತ್ತು ಲಾಂಗ್ ವಿಡಿಯೋ ಬಿ ಅದ್ರದ್ದು ಲಾಂಗ್ ವಿಡಿಯೋ ಮಾಡಿಲ್ಲಲ್ಲ ನಾವು ಮಾಡಿದ್ವಿ. ಹಾ ಇಲ್ಲ ಪಾತ್ಯ ಕೊಡೋದು ಅದು ನಾವು ಲಾಂಗ್ ವಿಡಿಯೋ ಮಾಡೀವಿ. ಮಾಲ್ದಿ ಅದು ಮಾಡಿಲ್ಲೇನು. ಹಾ ಎಸ್ ಸೊ ಅದಕ್ಕಂತ ಈಗೆಲ್ಲ ನಾ ತೋರಿಸ್ತೀನಿ ನೋಡ್ರಿ ಹೆಂಗೆ ಮಾಡ್ಬೇಕು ಹೆಂಗಿಲ್ಲ ಅಂತ. ಸೊ ನಮ್ಮ ಮನೆಗೆ ನಾವು ಹೆಂಗೆ ಮಾಡ್ತೀವಿ ಅಂತ. ಸೊ ಈಗ ಇಲ್ಲಿ ನಾವು ನೋಡ್ರಿ ಅಷ್ಟು ತೊಗೊಂಡಾರ ಹಿಟ್ಟು. ಸೊ ಒಂದು ಸ್ವಲ್ಪ ಜಾಸ್ತಿನೇ ತೊಗೋಬೇಕು. ದಪ್ಪ ಮಾಡ್ತೀವಲ್ಲ ಸೊ ದಪ್ಪನ ಅದಿರ್ತೀವಿ ಲಟಾಸ್ತೀವಿ. ಸೊ ಅದಕ್ಕಂತ ಕೆಸಿಂದ ಜಾಸ್ತಿ ಹಿಟ್ಟು ತೊಗೊಂಡು ಕೆಸಿಂದ ಲಟಾಸ್ಕೋಬೇಕು ನೋಡ್ರಿ. ಇವಾಗ ಇಲ್ಲಿ ನಾವು ಒಮ್ಮೆ ಲಟಾಸ್ಲತ್ತಾರ. ಸೊ ಚಪಾತಿ ಹಿಟ್ಟಲಿಂತ ಲಟಾಸ್ಕೋಬೇಕು. ಹಾ ತೆಳ್ಳಗೆ ಇರಬಾರ್ದು ನೋಡ್ರಿ. ಹೆಚ್ಚಿಗೆ ಅಷ್ಟೇ ಮೀಡಿಯಂ ಇರಬೇಕು. ಅಷ್ಟು ತೆಳ್ಳಗ್ ಬಿ ಇರಬಾರ್ದು ಅಷ್ಟು ದಪ್ಪು ಬಿ ಇರಬಾರ್ದು. ದಪ್ಪು ಬಿ ಹೆಚ್ಚಿಗೆ ಇರಬಾರ್ದಲ್ಲಮ್ಮ. ಸೊ ಹಂಗಂದ್ರೆ ಕರೆಕ್ಟ್ ಅದು ಫ್ರೈ ಆಗಲ್ಲ. ಒಳಗೆ ಹಂಗೆ ಹಿಟ್ಟಿಟ್ಟು ಹಂಗೆ ಇದು ಇರ್ತದ. ಕರೆಕ್ಟ್ ಬೇಯಲ್ಲ ಅದು ಮತ್ತು. ಸೊ ಅದಕ್ಕಂತ ಕರೆಕ್ಟಾಗಿ ಲಟಾಸ್ಕೋಬೇಕು. ಸೊ ನೋಡ್ರಿ ಹಿಂಗೆ ಸೇಮ್ ಚಪಾತಿ ಮಾಡಪ್ಲೇನೆ ಅಷ್ಟೇ ಒಂದು ಸ್ವಲ್ಪ ದಪ್ಪ ಇರ್ಬೇಕು. ಸ್ವಲ್ಪ ಅಷ್ಟೇ ಹೆಚ್ಚಿಗೆ ಬಿ ಎಲ್ಲ ಸ್ವಲ್ಪ. ಅದನ್ನ ಒಂದ್ರಿಗೆ ನಮ್ಮ ಮಗಳಿಲ್ರಿ ಅಣ್ಣವ್ರಿಗೆ ಕೇಳಂತ್ರಿ. ನಾ ಎಷ್ಟು ದಿನ ಹೇಳ್ಬೇಕಲ್ಲ ತಿನ್ರಿ. ನಾನು ಹೇಳೇ ಇಲ್ರಿ ಅಣ್ಣವ್ರಿಗೆ. ಆಯ್ತು ಸುಮ್ಮನ ಅಣ್ಣ ಎಲ್ಲರೂ ಇಬ್ರಿಗೆ ರೀ ನಮ್ಮ ಹುಡುಗಿ ಹೇಳಿರಲ್ರಿ ಬೆಳಗ್ಗೆ ಲಾಗ್ ಹಾಕಂತೇಳಿ ಹಾಕ್ತಾರ್ರಿ ಅಣ್ಣವ್ರು. ಯಾಕಂತಂದ್ರೆ ಇಲ್ರಿ ನಮ್ಮ ಮಕ್ಕಳು ಡ್ಯೂಟಿಗೆ ಹೋಗ್ತಾರಲ್ರಿ ಹಂಗಂತೇಳಿ ಇದು ಆಗಲ್ರಿ ಅವ್ರಿಗೆ. ಆ್ಯಕ್ಚುಲಿ ನಾವು ಒಮ್ಮೆ ಫೋನ್ ಮಾಡಿ ಅಂತ ಹೇಳಿರೋರಿಗೆ. ಸೊ ಅದಕ್ಕಂತ ಕೇಸಿ ನಾ ಕೇಳಿದೆ ರೀ ಫೋನ್ ಹಚ್ಚಿ. ಸೊ ಅವ್ರು ಅದೇ ಹೇಳಿದ್ರು ಅದೇ ವ್ಲಾಗ್ಸ್ ಕಂಟಿನ್ಯೂ ಹಾಕ್ರಿ ಮಾಡ್ರಿ ಅಂತ ಕೇಸಿಂದು. ಸೊ ಆ್ಯಕ್ಚುಲಿ ಅದು ನಂಗೆ ಗೊತ್ತಿದ್ದೇ ಇತ್ತು ಬಟ್ ನನಗೆ ಟೈಮ್ ಸಿಗಲ್ಲಲ್ಲ. ಸೊ ಅದಕ್ಕಂತ ನಾ ಯಾವಾಗ ಟೈಮ್ ಇರ್ತದೆ ನಾ ಅವಾಗ ಹಾಕ್ತೀನಿ. ಆಲ್ಮೋಸ್ಟ್ ನಾ ಟ್ರೈ ಮಾಡ್ಲತ್ತೀನಿ ಬಿ ನಾ ಕರೆಕ್ಟ್ ಟೈಮಿಗೆ ವಿಡಿಯೋಸ್ ಅದು ಬಿಡ್ಲಕ್ಕ. ಸೊ ಈ ಥರ ಹಿಂಗೆ ಇದು ಮಾಡಿದ ಮೇಲೆ ಎಣ್ಣೆ ಅದೆಲ್ಲ ಹಚ್ಕೇಸಿನ ಸೇಮ್ ಚಪಾತಿ ಎಣ್ಣೆ ಅದೆಲ್ಲ ಹಿಂಗೆ ಹಚ್ತೀವಲ್ಲ ಹಾಗೆ ಇದು ಮಾಡ್ಬೇಕು. ಚಪಾತಿ ಥರ ಫ್ರೈ ಮಾಡ್ಕೋಬೇಕು. ಸೊ ಎಣ್ಣೆ ಕರೆಕ್ಟಾಗಿ ಹಚ್ಚಿರಿ. ಹಾಗೆ ಅದು ಹಾಕಕ್ಕಿಂತ ಮೊದಲೇ ಬಿ ಎಣ್ಣೆ ಒಂದು ಸ್ವಲ್ಪ ಇದು ಮಾಡ್ರಿ ಜಾಸ್ತಿನೇ ಹಚ್ಬಾರ್ದು. ಯಾಕಂದ್ರೆ ಉಳಿತಂದ್ರಿಲ್ಲ ಅದು ಮುಗ್ ಹಾಸ್ಬಾರ್ದು. ಸೊ ನೋಡ್ರಿ ಸ್ವಲ್ಪ ಹಚ್ಬೇಕಂತ ಎಣ್ಣೆ ಹಚ್ಚಿದ್ವಿ ಎಲ್ಲ ಜಾಸ್ತಿ ಹಚ್ಬಿಡ್ತದೆ. ಸ್ಮೂತ್ ಆಗೋ ಸಲಕಂತ ಎಣ್ಣೆ ಹಚ್ಚದಂಗ. ಸೊ
ಸೊ ಜಲ್ದಿನೇ ಆತದ ನೋಡ್ರಿ. ಇದು ಹೆಚ್ಚಿಗೆ ತಡ ಭೀ ಏನು ಹಿಡಿಯಲ್ಲ. ಈ ಥರ ಹಿಂಗೆ ಲಟಾಸ್ಕೋಬೇಕು. ಹಾಗೆ ನಾವು ಹೆಚ್ಚಿಗೆ ಹಿಟ್ಟು ಹಿಡಿತೀವಲ್ಲ ಅದಕ್ಕಂತ ಕೆಸಂದ್ರೆ ಜಲ್ದಿ ಫಿನಿಶ್ ಆಗ್ತದೆ ಅದು. ಸೊ ಏನಿಲ್ಲ, ಅಷ್ಟೇ ಒಂದು ಸ್ವಲ್ಪ ಮಿಕ್ಸಿ ಸ್ವಲ್ಪ ಕೈಯಾಗ ಒಬ್ಬರು ಇದ್ದಾರಲ್ಲ, ಇಬ್ಬರು ಮಾಡಿದ್ರಲ್ಲ ಆರಾಮ್ಸೆ ಜಲ್ದಿನೇ ಆಗ್ತದ. ಸೊ ಈ ಥರ ಹಿಂಗೆ ಮಾಡಬೇಕು. ಚಲೋ ಈ ಥರ ಹಿಂಗೆ ಸುಡಬೇಕದು ಚಪಾತಿ ಥರನೇ. ಸೊ ನೋಡ್ರಿ ಈ ಥರ ಹಿಂಗೆ ಚಲೋ ಎರಡು ಕಡೆಗೆ ಏನು ಮಾಡಬೇಕು, ಚಲೋ ಆಗಿ ಸುಡಬೇಕು. ಎರಡು ಸೈಡ್ ಚಲೋ ಸುಡಬೇಕು ನೋಡ್ರಿ. ಹಿಂಗೆ ಹಸ್ಗ ಬಿಸ್ಕ ಇದು ಮಾಡಬಾರ್ದು. ಸೊ ಹಿಂದಾಗಲಿ ಮುಂದಾಗಲಿ. ಸೊ ನಾವು ಯಾವಾಗ ಭೀ ಇದು ಬುಟ್ಟಿದಾಗೆ ಮಾಡ್ತೀವಿ. ಇಷ್ಟು ದೊಡ್ಡ ಬುಟ್ಟಿದಾಗ ಈ ಥರ ಹಿಂಗೆ ಬುಟ್ಟಿ ತೊಗೊಂಡ್ರೆ ಕರೆಕ್ಟಾಗಿ ಅದು ಕೈಲಿಂತ ಹಿಂಗೆ ಮುರಿಲಾಕ ಆಸನ ಆಗ್ತದೆ, ನಮಗೆ ಈಸಿ ಆಗ್ತದೆ. ಹಂಗೆ ಈ ಥರ ಹಿಂಗೆ ಆಮೇಲೆ ಚಪಾತಿಲೇ ಈಗ ಈ ಥರ ಹಿಂಗೆ ಮಾಡ್ತಾರೆ ನೋಡ್ರಿ. ನಮ್ಮಿ ಮುರಿತಾರದು ಬೆಳ್ಳೊಣಗಿಲೆ ಚಪಾತಿಲೇ ಎಲ್ಲ. ಸೊ ಬೆಳ್ಳೊಣಗಿಲೆ ಈ ಥರ ಹಿಂಗೆ ಅದು ಪೂರ್ತಿ ಎಲ್ಲ ಮುಳ್ಕೋಬೇಕು. ಫುಲ್ ಗರಮ್ ಅದಲ್ಲ. ಸೊ ಹೊಗೆ ಹೆಂಗೆ ಹೊಂಟದ ನೋಡ್ರಿ. ಹಳ್ಳು ಸುಡೋಣದ. ಸೊ ಇಷ್ಟೆಲ್ಲ ಈ ಥರ ಹಿಂಗೆ ಚಪಾತಿ ಸುಟ್ಟಾದ್ಮೇಲೆ ಆ ಥರ ಬೆಳ್ಳುಣಿಗಿಲೆ ಮುರಿದು ಆಮೇಲೆ ಇಲ್ಲಿ ಒಬ್ಬರೊಬ್ಬರು ಈ ಥರನೇ ಹಿಂಗೆ ಕೈಲಿಂತ ಇದು ಮಾಡ್ತಾರೆ ರೀ. ಬಟ್ ನಾವು ಏನು ಮಾಡ್ತೀವಿ, ಮಿಕ್ಸಿ ಯೂಸ್ ಮಾಡ್ತೀವಿ. ಜಾರ್ದೆ ಹಾಕಿ ಒಂದು ಸ್ವಲ್ಪ ಸಣ್ಣಾಗಿ ರುಬ್ಕೋತೀವಿ ಚಲೋ. ಸೊ ಇದಿಷ್ಟೆಲ್ಲ ಆಗಿದ್ಮೇಲೆ ನಾನು ನಿಮ್ಗೆ ಸಿಗ್ತೀನಂತ. ನಮ್ಮ ಅಕ್ಕ ಏನು ಮಾಡತ್ತಾಳ ಅಂತೀನಿ. ಮಮ್ಮಿ ಕೆಲಸ ಬಿಡಿಸಿ ನಾ ಮಾಡ್ಲತ್ತೀನಿ. ಏನೋ ಫೋನ್ ನೋಡ್ಕೊತ ಕೂತಿಲ್ಲ. ಮನೆ ದೊಡ್ಡ ಮಗಳಿದ್ದು ಮಾಡ್ಬೇಕು. ಮಾತು ಮಾಡ್ಬೇಕು, ಇಬ್ರು ಮಾಡ್ಬೇಕು. ಯಾಕೆ ಮಾಡಲ್ಲ ಏನು? ಇದು ದೇವ್ರ ಟೈಮ್ ಜಾಸ್ತಿ ಅಕ್ಕನೇ ಮಾಡ್ತಾಳ. ಆಕಿ ಇಂಟ್ರೆಸ್ಟ್ ಅದಾವ ಅವೆಲ್ಲ ಮಾಡಿದ್ರೆ, ನಂಗೆ ಇಂಟ್ರೆಸ್ಟ್ ಇಲ್ಲ. ಹಿಂಗಂದ್ರೆ ಹೆಂಗವ ಹಂಗೆ ಅನ್ನೋ. ಅಲ್ಲಿ ನಮ್ಮ ಮಮ್ಮಿ ಈಗ ನಾನ್ ವೆಜ್ ಸಲಕಂತೆಲ್ಲ ಗರಂ ಮಸಾಲ ಅದು ಎಲ್ಲ ಫ್ರೈ ಮಾಡ್ಕೊಳತ್ತಾರ್ರಿ. ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅದಕ್ಕಂತ ನಾ ಇಲ್ಲಿ ಇದು ಮಾಡ್ಲತ್ತೀನಿ. ಚಪಾತಿ ಮಾಡೋಲ್ಲ. ಹಾಂ ಮೊನ್ನೆ ಹಿಂದೆ ಸರಿ ಎಲ್ಲಿ ಕಾಣತ್ತ ಅಲ್ಲಿ ತೋರ್ಸೇನಂತ. ಇದು ಮಾಲ್ದಿ ಮಾಡ್ತಾರೆ, ಗೊತ್ತದ ನಾ ಹೇಳಿ. ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಅವಾಗ ಇಲ್ಲ ಪಾಪ ಎಣ್ಣೆ ಹಾಕ್ಲತ್ತಾರ. ಹೆಂಗೆ ನನಗೆ ಬೈಕೋತ ಎಣ್ಣೆ ಹಾಕ್ಲತ್ತ ಸಾಮ್ರಾಜ್ ಎಣ್ಣೆ ಎಣ್ಣೆ ಆದ್ಮೇಲೆ ನಮ್ಮ ಅಪ್ಪಗೆ ಗೊತ್ತದ. ಎಣ್ಣೆ ಅಂದ್ರೆ ಪ್ಲೇಟ್ ಚಿಲ್ಲಿ ನಗು ಬತ್ತ ನೋಡು. ಹಾ ಈಗ ಇದಕ್ಕೊಂದು ಎಣ್ಣೆ ಹಾಕಿ. ಸೊ ಇದು ಈಗ ಈ ಥರ ಹಿಂಗೆ ಮಾಡ್ಬೇಕು. ಅವಾಗೆ ತೋರಿಸಿನಲ್ಲ ಅಷ್ಟೇ. ಇದು ಏನಿಲ್ಲ, ಹಿಂಗೆ ವಜ್ಜಿ ಮಾಡಿ ಹಿಂಗೆ ಮಾಡ್ಬೇಕು. ಹಿಂಗೆ ವಜ್ಜಿ ಮಾಡಿ ಹಿಂಗೆ ಈಗ ಏನ್ ಮಾಡಿಟ್ಟಿದ್ವಿ, ಕರೆಂಟ್ ಹೋಯ್ತು ನೋಡ್ಬಿಟ್ಟ. ಹಾಂ ಈಗ ಇದು ಮಿಕ್ಸಿ ಮಾಡೋ ಟೈಮಿಗೆ ಸ್ವಲ್ಪ ಕರೆಂಟ್ ಹೋಯ್ತು ಬಂತ. ಹೋಗ್ ಮತ್ತೆ ಪಟ್ಟನ್ ಮಾಡಿ ಹೋಗಮ್ಮ. ಒಂದು ಸ್ವಲ್ಪ ತೊಗೊಂಡು ಕೇಸಿಂದ ಮಿಕ್ಸಿ ಮಾಡ್ಕೊತೀವಿ. ಸ್ವಲ್ಪ ಹಾಕ್ರಿ, ಒಮ್ಮಲಿಗೆ ಬೇಡ, ಲೋಡ್ ಹೆಚ್ಚಿಗೆ ಆಗ್ತದೆ ಮತ್ತು ಅದು ಇದಾಗಲ್ಲ. ತೊಗೊಂಬಲ್ಲ ಮತ್ತು ಸ್ಲೋ ಆಗಿ ಮತ್ತು ಖರಾಬ್ ಆಗ್ತದೆ ಮಿಕ್ಸಿ. ಸೊ ಇಷ್ಟಿಷ್ಟು ತೊಗೊಂಡು ಕೇಸಿಂದ ಏನು ಮಾಡಬೇಕು, ಮಿಕ್ಸಿ ಮಾಡ್ಕೋಬೇಕು, ಸಣ್ಣ ಮಾಡ್ಕೋಬೇಕು. ಬರ್ರಿ ನಿಮ್ಗೆ ತೋರಿಸ್ತೀನಿ. ಇಷ್ಟು ಇಡ್ಬೋದು. ಸೊ ಬಾಯಾಗದ ಈ ಥರಾಗ ಹಿಂಗೆ ದಪ್ಪ ಬಂದಾಗಲ್ಲ ಮಸ್ತ್ ಟೇಸ್ಟ್ ಬರ್ತದೆ. ಸೊ ಜಾಸ್ತಿ ಸಣ್ಣ ಆದ್ರೆ ಭೀ ಅಷ್ಟು ಚಲೋ ಅನ್ಸಲ್ಲ, ಅಷ್ಟೇ ಮೀಡಿಯಮ್ ಇರಲಿ. ಸೊ ನಾನು ಇದಿಷ್ಟೆಲ್ಲ ಮುಗಿಸ್ಕೊಂಡಿದ್ಮೇಲೆ ಸಿಗ್ತೀನಿ ನಾನು. ಸೊ ಇಲ್ಲಿ ಸೋಪು ಮತ್ತು ಒಂದು ಸ್ವಲ್ಪ ಇಲೈಚಿ ತೊಗೊಂಡು ನೋಡ್ರಿ. ಇಲೈಚಿ ಒಂದು ಸ್ವಲ್ಪ ಹೆಚ್ಚಿಗೆ ತೊಗೋರಿ. ಲಾಸ್ಟಿಗೆ ಏನಿರ್ತದಲ್ಲ ಅದು ಇದ್ದಾಗ ಹಾಕೊಂಡು ಕೆಸಿಂದ ಮಿಕ್ಸಿ ಮಾಡಬೇಕು. ಸೊ ಇಲೈಚಿಲಿಂದ ಇನ್ನು ಎಷ್ಟು ಎಕ್ಸ್ಟ್ರಾ ಫ್ಲೇವರ್ ಕೊಡ್ತದ ಮಾಲ್ದಿಗೆ. ಸೊ ಚಲೋ ಟೇಸ್ಟ್ ಬರ್ತದೆ. ಸೊ ಅದಕ್ಕಂತ ಸೋಪು ಇಲೈಚಿ ಎರಡು ಹಾಕಬೇಕು. ನಾ ಇಲ್ಲಿ ಲಾಸ್ಟ್ ಟ್ರಿಪ್ ಏನದಲ್ಲ ಅಂದ್ರೆ ಲಾಸ್ಟ್ ಟೈಮ್ ಏನು ಉಳಿದಿರೋದೇನು ಹಾಕ್ತೀವಲ್ಲ ಅದು ಟೈಮಿಗೆ ನಾವು ಏನು ಮಾಡಬೇಕು, ಇಷ್ಟು ಇಲೈಚಿ ಹಾಕಿ ಒಂದು ಸಲ ಗರ್ರ ಅಂತ ತಿರುಗಿಸ್ಕೊಂಡ್ರೆ ಮುಗ್ದಾಯ್ತು ನೋಡ್ರಿ. ಇಲೈಚಿ ಭೀ ಸಣ್ಣ ಆಗಿಬಿಡ್ತದೆ. ಸೊ ಎಸ್ ಆಯ್ತು ನೋಡ್ರಿ ಮಿಕ್ಸಿ ಇಲ್ಲೆಲ್ಲ ಕಾಣತ್ತದ. ಸೊ ಆ್ಯಕ್ಚುಲಿ ಸಪ್ಪಿ ಇರಬೇಕು. ಸೊ ನಾವು ತೆಗಿಯಲ್ಲ, ಅದು ಇದ್ರಲ್ಲ ಸಪ್ ಟೇಸ್ಟ್ ಹಂಗೆ ಇರ್ತದೆ ಅಂತ ಕೇಸಿಂದ ಒಬ್ರೊಬ್ರು ತೆಗೆದು ಬರೀ ಬೀಜಲ್ಲೇ ಇದು ಮಾಡ್ಕೊತಾರೆ, ಮಿಕ್ಸಿ ಮಾಡ್ತಾರೆ. ಬಟ್ ನಾ ಎಲ್ಲ ಹಾಗೆ ಇಡ್ತೀನಿ, ನಾ ಯೂಶ್ವಲಿ ತೆಗಿಯೋವಲ್ಲ. ಬನ್ರಿ ಕಿಚನ್ ರೂಮ್ಗೆ ಒಯ್ಯಮ್ಮಿಗಿದು. ಮಮ್ಮಿ ಆಯಿತು ನೋಡಿ ಮಿಕ್ಸಿ ಇದಿಷ್ಟು. ಹಾಂ ವಾ, ಇಲ್ಲಿ ನಮ್ಮ ಮಮ್ಮಿ ಈಗ ಬೊಗರ್ ರೈಸ್ ಮಾಡ್ಲತ್ತಾರ ನೋಡ್ರಿ. ಹಾಕಿ ನೀನೇ ಹಾಕಿ ಅಂದಾಜ್ಲೆ. ಒಮ್ಮೆಗೆ ಅಂದಾಜ್ಲಿಸೇ ಎಲ್ಲ ಕರೆಕ್ಟ್ ಕ್ವಾಂಟಿಟಿ ಬ್ಯಾಲೆನ್ಸ್ ಮಾಡ್ತಾರೆ ನೋಡ್ರಿ.
ಇದು ಸೋಪ್ ಭೀ ಹಾಕ್ಬೇಕಲ್ಲ ಇದ್ರಾಗ ಸೋಪು ಇಲೈಚಿ ಕೊಡ್ತೀವಿ. ಇಲೈಚಿ ಹಾಕಿನಿ ಸೋಪ್ ಅಲ್ಲೇ ಅದ ಈಗ ಇದು ಇದು ಚಲೋ ಇರ್ತದೆ ಮಿಕ್ಸ್ ಮಾಡ್ಕೊರಿ ಎಲ್ಲ ಅದು ಸಕ್ರೆ ಅದೆಲ್ಲ ಹಾಕಿರ್ತೀವಲ್ಲ ಸೊ ಅದಕ್ಕಂತ ಚಲೋ ಈ ಥರ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಚಲೋ ಕಲಿಸ್ಬೇಕು ಅದ್ರ ಸಂಬಂಧ ಸೊ ಕೈಲಿಂದ ಭೀ ಕಲಿಸ್ತೀನಿ ಕೈಲೇಸೆ ಭೀ ಕಲಿಸ್ರಿ ಕರೆಕ್ಟ್ ಚಲೋ ಮಿಕ್ಸ್ ಆಗ್ತದೆ ಇಲ್ಲಾಂದ್ರೆ ಚಮಚ ಭೀ ಯೂಸ್ ಮಾಡ್ಬೋದು ಹಂಗೇನಿಲ್ಲ ಕರೆಕ್ಟ್ ಎಲ್ಲ ಕಡೆ ಇದು ಆಗ್ಬೇಕು ನೋಡ್ರಿ ಇದು ಮಿಕ್ಸ್ ಆಗಬೇಕು ಒಂದೇ ಜಾಗ ಇದು ಆಗಬಾರ್ದು ಹಾಕಿ ಇನ್ನೊಂದು ಸ್ವಲ್ಪ ಹಾಕಬೇಕು ಸೊ ಸಕ್ಕರೆ ಎಷ್ಟು ಇರ್ತೋ ಅಷ್ಟೇ ಟೇಸ್ಟ್ ಬರ್ತದೆ ಕಮ್ಮಿ ಇದ್ರೆ ಸಪ್ಪಗಾತು ಇನ್ನೂ ಬೇಕಾದ್ರೆ ಹೆಚ್ಚಿಗಿದ್ದು ನಡೀತು ಹಂಗೇನಿಲ್ಲ ಸೊ ನೋಡಿ ಹಾಕ್ರಿ ಕ್ವಾಂಟಿಟಿ ಎಷ್ಟು ಬೇಕಂತ ಸೊ ನಮ್ಮಿ ಅಳತೆ ಪಿಳತಿ ಏನು ಮಾಡಲ್ಲ ಹಿಂಗೆ ಅಂದಾಜ್ ಮೇಲೆ ತಿಳ್ಕೊಂಡು ಬಿಡ್ತಾರೆ ಅವರು ಎಷ್ಟು ಬೇಕು ಎಷ್ಟಿಲ್ಲ ಏನು ಇಂಗ್ರೀಡಿಯೆಂಟ್ ಅಂತ ಸೋಪ್ ತಗೋಬಂದು ಹಾಂ ಸೊ ಇಲೈಚಿ ಸ್ಮೆಲ್ಲು ನೋಡ್ರಿ ಘಮ ಘಮ ಅಲ್ಲ ಥರ ಸೊ ಇಲೈಚಿ ಫ್ಲೇವರ್ ಅದು ಸ್ಮೆಲ್ ಆಗಲಿ ಅದು ಫ್ಲೇವರ್ ಆಗಲಿ ಊಟದ ಸೊ ಬೇರೆನೇ ನೋಡ್ರಿ ಅದು ಸೊ ಮಸ್ತ್ ಮಸ್ತ್ ಸ್ಮೆಲ್ ಹೊಂಟದ ಘಮ 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 ಸೊ ಈಗ ನೆಕ್ಸ್ಟ್ ಇಲ್ಲಿ ಸೋಪ್ ಹಾಕ್ರಿ ಎಸ್ ಹೊಟ್ಟೆ ಸಾಫ್ ಸೊ ಡೈಜೆಷನ್ ಆಗ್ತದೆ ಇದರಿಂದ ಕರೆಕ್ಟ್ ಹಾಂ ಸೋಪ್ ಹಾಕಿ ಸೋಪ್ ಹಾಕ್ಬೇಕಂತ ಸೊ ಅದ್ರ ಬಿ ಫ್ಲೇವರ್ ಇರ್ತದಲ್ಲ ಸೋಪಿಂದು ಆಯ್ತು ಇಷ್ಟೇ ಆಯ್ತು ಇದಿಷ್ಟು ಆದಮೇಲೆಲ್ಲ ಮ್ಯಾಲೆ ಕೊಬ್ಬರಿ ಹಾಂ ಚಲೋ ಒಂದು ಸೈಡ್ ಕೈಲಿಂತ ಮಾಡ್ತೀನಿ ಸೊ ಈ ಥರ ಹಿಂಗೆ ಸೊ ಒಂದು ಸೈಡ್ ಮಾಡ್ಕೋಬೇಕು ನೋಡ್ರಿ ಇದು ಬುಟ್ಟಿದಾಗ ಚಲೋ ಹೊತ್ತದಾಗ ಕುಂತ ಕೇಸಿಂದ ಈ ಥರ ಹಿಂಗೆ ಒಂದು ಸೈಡ್ ಮಾಡ್ರಿ ಎಲ್ಲ ಕರೆಕ್ಟ್ ಸೊ ಈ ಥರ ಹಿಂಗೆ ಕರೆಕ್ಟ್ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಹಿಂಗೆ ಒಂದು ಜಾಗದಾಗೆ ಈ ಥರ ಹಿಂಗೆ ಕೈಲೇಸೆ ಮಾಡ್ಕೋಬೇಕು ಹಾಗಾಗಿ ರೀ ಆಮೇಲೆ ಇಲ್ಲಿ ನವಮಿ ಇವಾಗ ಜಸ್ಟ್ ಅದ್ರ ಸಲಕಂದು ಕೊಬ್ಬರಿ ಇದು ಮಾಡಿರು ಮಮ್ಮಿ ಮ್ಯಾಲೆ ಗಾರ್ನಿಷ್ ಮಾಡಲಿ ಹಾಂ ಸೊ ಇದು ಕೊಬ್ಬರಿಲಿ ಏನು ಮಾಡಬೇಕು ಮ್ಯಾಲೆ ಗಾರ್ನಿಷ್ ಮಾಡ್ಕೋರಿ ಕರೆಕ್ಟ್ ಈ ಥರ ಹಿಂಗೆ ಉದುರಿಸ್ರಿ ಮ್ಯಾಲೆ ಕೊಬ್ಬರಿಲಿಂತ ಭೀ ಟೇಸ್ಟ್ ಬರ್ತದೆ ಇದು ಮಾಲ್ದಿ ಸೊ ಕೊಬ್ಬರಿ ಅದೆಲ್ಲ ಹಾಕಬೇಕು ಕೊಬ್ಬರಿ ಭೀ ಹಾಕಬೇಕು ಅದರಲ್ಲಿಂತನೇ ಎಷ್ಟು ಟೇಸ್ಟ್ ಬರ್ತದೆ ಹಾಂ ಪುಟಾಣಿ ಭೀ ಹಾಕಬೇಕು ಸೊ ಎಲ್ಲ ಮೇನ್ ಇಂಗ್ರೀಡಿಯೆಂಟ್ಸ್ ನೋಡ್ರಿ ಇದ್ರೊಳಗೆ ಯಾವ್ದು ಭೀ ಸ್ಕಿಪ್ ಮಾಡಪ್ಲೇನೇ ಇಲ್ಲ ಸೊ ಇಲೈಚಿ ಸೋಫ್ ಮತ್ತು ಏನಂತಾರೆ ಇದು ಕೊಬ್ಬರಿ ಮತ್ತು ಪುಟಾಣಿ ಸೊ ಇವೆಲ್ಲ ಬೇಕೇ ಬೇಕು ಇದಕ್ಕೆ ಯಾವತ್ತು ಭೀ ಹಿಂಗೆ ಮಿಸ್ ಮಾಡ್ತೀವಂತಿಲ್ಲ ಎಲ್ಲ ಅದಕ್ಕೆ ಹಾಕ್ದಾರ್ಲಿಂತ ಟೇಸ್ಟ್ ಇನ್ನೆಷ್ಟು ಸೂಪರ್ ಟೇಸ್ಟ್ ಕೊಡ್ತದೆ ಅದು ಇನ್ನೆಷ್ಟು ಭಾರಿ ಟೇಸ್ಟ್ ಆಗ್ತದ ಪುಟಾಣಿ ನೋಡಲ್ಲಿ ಇದ್ದಿರಬೇಕು ಸುಂದರು ಅದನ್ನು ಅಷ್ಟ ಸಲಕ್ಕೆ ತೊಗೊಂಡಿಗಳಲ್ಲ ಸೊ ಆಯ್ತು ನೋಡ್ರಿ ಇದು ಮಿಕ್ಸ್ ಭೀ ಮಾಡ್ಕೊರಿ ಈ ಥರ ಹಿಂಗೆ ಗಾರ್ನಿಷ್ ಮಾಡ್ಕೊರಿ ಚಲೋ ಕಾಣಿಸ್ತದೆ ಸೊ ಇಲ್ಲಿ ಕಸಕಸಿ ಭೀ ಅವ ನೋಡ್ರಿ ಇದು ಒಂದು ಸ್ವಲ್ಪ ಈಗ ಈ ಥರ ಇದು ಪಾಪಿ ಸೀಡ್ಸ್ ಅಂತಾರೆ ಸೊ ಕಸಕಸಿ ಅಂತಾರೆ ಇದಕ್ಕೆ ಇಂಗ್ಲೀಷ್ದಾಗ ಪಾಪಿ ಸೀಡ್ಸ್ ಅಂತಾರೆ ಸೊ ಇದು ಭೀ ಒಂದು ಸ್ವಲ್ಪ ಹಾಕ್ರಿ ಮ್ಯಾಲೆ ಸೊ ಇದೆಲ್ಲ ಅಡುಗೆ ಹಾಕ್ಬೇಕಂತ ನೋಡ್ರಿ ಇದು ಕಸಕಸಿ ಇದ್ರಲ್ಲಿಂತೂ ಸೂಪರ್ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಬರ್ತಂತ ಅಡುಗೆ ಎಸ್ಪೆಷಲಿ ನಾನ್ ವೆಜ್ಜಿಗೆ ಮಟನ್ ಚಿಕನ್ ಮತ್ತು ಹಂಗೆ ಇದು ಫಿಶ್ ಏನು ಗ್ರೇವಿ ಮಾಡ್ತೀವಲ್ಲ ಅದಕ್ಕೆ ರಸ ಹಾಂ ಈ ಥರ ಹಿಂಗೆ ಪುಟಾಣಿ ಭೀ ಹಾಕ್ಬೇಕು ನೋಡ್ರಿ ಸೊ ಇದು ಪುಟಾಣಿಲಿ ಭೀ ಮಸ್ತ್ ಟೇಸ್ಟ್ ಬರ್ತದೆ ಆಯ್ತು ಇಷ್ಟೇ ಆಯ್ತು ಮುಗ್ದಾಯ್ತು ನೋಡ್ರಿ ಮಾಲ್ದಿ ನೋಡ್ರಿ ಈಗ ಇನ್ನು ಇಷ್ಟು ಈ ಥರ ಹಿಂಗೆ ಹೂವು ರೋಸ್ಲಿಂತೆಲ್ಲ ಇದು ಮಾಡಿರಿ ಸೊ ಅದಕ್ಕಂದ್ರೆ ಪೂಜಾ ಸಲಕ್ಕೆ ಇದು ಹಾಕಲೇಬೇಕು ಸೊ ನಾವು ಪಾತೆ ಕೊಡೋ ಟೈಮೇ ಆಗಲಿ ಈ ಥರ ಹಿಂಗೆ ಮೊಹರ ಮಾಡೋ ಟೈಮಿ ಎಲ್ಲ ಡಿಶ್ಶಿಗೆಲ್ಲ ಅಡುಗೆ ಮಾಡೋ ಟೈಮಿ ಹಿಂಗೆ ಹಾಕ್ತೀವಿ ನೋಡ್ರಿ ಆಯಿತು ಈಗ ಇದು ಮುಚ್ಚಿ ಕ್ಲೋಸ್ ಮಾಡಿ ಇಟ್ಟು ಬಿಡ್ತೀನಿ ನೋಡ್ರಿ ನಮ್ಮಪ್ಪ ದೀಪ ಭೀ ಹಚ್ಚಿದ್ರು ಸೊ ಎಲ್ಲ ಧೂಪದೆಲ್ಲ ಹಚ್ಚಿಬಿಟ್ಟಾರ ಸೊ ಫುಲ್ ಮನೆ ಎಲ್ಲ ಹೊಗೆಗೆ ನೋಡ್ರಿ ಎಷ್ಟು ಚಲೋ ಕಾಣತ್ತದ ಸೊ ಹಿಂಗಿರ್ಬೇಕು ಮನೆ ಎಷ್ಟು ಚಲೋ ಅನ್ನಿಸ್ತದೆ ಪೀಸ್ ಇರ್ತದೆ ನೋಡ್ರಿ ನೆಮ್ಮದಿ ಇರ್ತದೆ ಮನೆಗೆ ಈ ಥರ ಹಿಂಗೆಲ್ಲ ದೇವ್ರಿಗೆ ಪೂಜೆ ಹಚ್ಚಿ ಅಗರಬತ್ತಿ ಮತ್ತು ಈ ಥರ ಹಿಂಗೆ ಧೂಪದ ಹಚ್ಚೋದ್ರಲಿಂತ ಮನ್ಸಿಗೆ ಶಾಂತಿ ನೆಮ್ಮದಿ ಭೀ ಅನ್ನಿಸ್ತದ ಈ ಥರ ಹಿಂಗೆ ಮಾಡ್ಬೇಕು ಬೆಳಗ್ಗೆ ಮತ್ತು ಸಂಜೆ ಹಾಂ ಹಬ್ಬದ ಉಣ್ಣಿ ಇದ್ದಾಗೆಲ್ಲ ಚಲೋ ಅನ್ನಿಸ್ತದೆ ಸೊ ನಾವೆಷ್ಟು ದೇವ್ರಿಗೆ ಎಷ್ಟು ಇದು ಮಾಡ್ತೀವಲ್ಲ ನಮಗೆ ಚಲೋ ಅಷ್ಟು ನೋಡ್ರಿ ಎಲ್ಲ ಒಪ್ಪ ನೀರು ಹಾಕ್ಲತ್ತಾರ ನೋಡ್ರಿ ಗಿಡಕ್ಕೆ ಸೊ ದಿನ ಸಂಜೆಗೆ ಹಾಕ್ತಾರೆ ಹಿಂಗೆ ಬೆಳಗ್ಗೆ ಮತ್ತು ಮಧ್ಯಾಹ್ನ ಮತ್ತು ಸಂಜೆಗೆ ಸೊ 3 ಟೈಮ್ ಗಿಡಕ್ಕೆ ನೀರು ಹಾಕ್ತಾರೆ ನಾವಪ್ಪ ಫಿಕ್ಸ್
ಅವರೇ ಹಾಕ್ತಾರೆ ನೀರು. ಸೊ ಇಲ್ಲಿ ಹಾಗೆ ದೀಪ ಹಚ್ಚಿ ನೋಡ್ರಿ, ನಾವಪ್ಪ ದೀಪ ಹಚ್ಚಿ ಇಟ್ಟಿರ್ತಾರೆ. ಸೊ ಈ ರೀತಿ ಹಿಂಗೆ ನೀರದ ಹಾಕ್ರಿ. ನಿಂಬಲ್ಲಿ ಭೀ ಗಿಡ ಅದು ಇದ್ದು ಅಂದ್ರೆ ಬಿಸಿಲ್ದಾಗ ನಮಗೆ ನೀರು ಎಷ್ಟು ಇಂಪಾರ್ಟೆಂಟ್, ಗಿಡಗಳಿಗೆ ಭೀ ಎಷ್ಟು ಇಂಪಾರ್ಟೆಂಟ್. ಪಾಪ ಅವಕ್ರೆ ಭಾಳೇ ಬೇಕು, ಎಷ್ಟು ಬಿಸಿಲು ಅದೆಲ್ಲ ಇರ್ತದೆ. ಸೊ ನಾವು ಬಾಯಿ ಇರ್ತದೆ, ನಾವು ಬಾಯಿ ಥರದ್ದು ಹೇಳ್ತೀವಿ, ಎದ್ದು ಹೋಗಿಸಿ ಕುಡಿತೀವಿ. ಪಾಪ ಇಂಥವಾಗೆಲ್ಲ ಪ್ರಾಣಿಗಳಿಗಾಗಲಿ ಗಿಡಗಳಿಗಾಗಲಿ ಮರಕ್ಕಾಗಲಿ ಸೊ ಎಲ್ಲ ನಾವು ನೀರು ಹಾಕಬೇಕು. ನೋಡ್ರಿ ನಾಳೆ ಹೊರಗೆ ಇದು ಮಾಡತ್ತಾನ ನಾವಪ್ಪ, ನಾವು ನೀರು ಹಾಕೋದೆಲ್ಲ ವೀಡಿಯೋ, ಗಿಡಕ್ಕೆ ನೀರು ಹಾಕೋದೆಲ್ಲ ವೀಡಿಯೋ ತೊಗೋತಾನ. ಸೊ ನಮ್ಮ ಮನೆ ದೇವ್ರ ಪೂಜೆ ತೋರ್ಸತ್ತಾನ. ನಾವು ಮಮ್ಮಿ ಮಟನ್ ಭೀ ಬಗಾರ ಹಾಕ್ದ್ರು, ಇಲ್ಲಿ ಅನ್ನ ಭೀ ರೆಡಿ ಆಲತ್ತತ್ತು ಏನು ಆಯ್ತು. ಉಮ್ಮಿಗಾಗೋದು ಅಷ್ಟೇ ಅದ ನಾಮಿ ಅಷ್ಟೇ. ಗೈಸ್ ಒಂದು ಕಿವಿ ನೋಡಿದ್ರು ಶಾಕ್ ಆಗ್ತೀರಿ ಹೆಂಗಾಗ್ಯದ ಅಂತಸಿಂದ. ಒಳಗೆ ಬೇಗ ಗುಳ್ಳಿ ಆಗೈತಲ್ಲ ಅದು ಕಮ್ಮಿ ಆಗ್ಯದ. ಈಗ ಈ ಥರ ಹಿಂಗೆ ಗುಳ್ಳಿ ಆಗ್ಯದ. ಈ ಥರ ಇದ್ರೆ ಏನು ಮಾಡ್ಬೇಕಂತಕಿಸಿಂದ ಸಜೆಸ್ಟ್ ಮಾಡಿರಿ ಯಾರಿಗಾರ ಗೊತ್ತಿತ್ತು ಅಂದ್ರೆ. ಏನು ಹಚ್ಕೊಂಡ್ರು ಕಮ್ಮಿ ಆಯ್ತು ಅಂತಕಿಸಿಂದ. ಸೊ ನನ್ನ ತಂಗಿಯರೇ ಬೈಲತ್ತಾಳ, ಹಚ್ಕೊಂಡಿದ್ದಲ್ಲ ಮಾಡ್ಕೊ ಈಗ ಅನ್ಕಿಸಿಂದ ತ್ರಾಸು. ಸೊ ಮ್ಯಾಲದ ಹಂಗೆ ಯಾಕಾಗ್ಯದಮ್ಮ ತಿಳವಲ್ಲ. ಅದು ಯಾಕೆ ಅಂದ್ರೆ ನಮ್ಮ ಮನೆಯಾಗ ನೀ ಸಣ್ಣ ಕೂಸು ಉಗುರ್ಲಿ ಇದು ಮಾಡ್ಕೊಂಡದಲ್ಲಪ್ಪ, ಅದು ಉಗುರು ನಂಜಾಗ್ಯದ ಬಟ್ ಅದಕ್ಕೆ ಅಂತ ಪರಿನಾ ಅಂಥದ್ದು ಹಂಗೆ ಅದಪ್ಪ ಉಗುರು ನಂಜು. ಅದಕ್ಕೆ ಬೆಳಗ್ಗೆ ಏನು ಮಾಡ್ಬಿಟ್ಟ ಗೊತ್ತು, ಅದು ಮಾಡ್ಲತ್ತೀನಿ ನಾನು ಹೇಳಿದಲ್ಲ. ಸೊ ಅದಕ್ಕೆ ಇದು ಇಷ್ಟು ಇಟ್ಟು ಹಚ್ಕೋಬೇಕಪ್ಪ. ಪಿನ್ನದೇನು ಪಿನ್ ಹಚ್ಕೊಂಡಿನಲ್ಲ, ಕತ್ತಿ ಕೂದ್ರಿ ಮಾತು ಹೊಂಟದ ಅದು. ಕೈಯದ ಆರಿಸ್ಕೊಬೇಡ ಗಡಿ ಗಡಿ. ಇಲ್ಲಮ್ಮ ಮಾಡ್ಕೊಂಬಲ್ಲಾಗಿನ್ನ. ಸೊ ನೋಡ್ರಿ ಇದ್ರ ತ್ರಾಸ ಭಾಳ ಅಂದ್ರೆ ಭಾಳ ಅಲ್ಲತ್ತದ ನನಗೆ. ತಲೆ ಖರಾಬ್. ನೋಡಲ್ಲ ಗಾಯ ನೋಡಿದ್ರು ಹಚ್ಕೊಂಡಿನಿ. ಅದು ಮತ್ತೆ ತೊಗೊಂಡು ಭೀ ಇಟ್ಟಾರ ನಮ್ಮ ಮಮ್ಮಿ. ಸೊ ನಮ್ಮ ಊರಿಗೆ ಹೋಗಿದ್ದಲ್ಲ ಅವಾಗೆ ತೊಗೊಂಡಿನಿ. ಬಟ್ ಇದು ನೋಡಿದ್ರೆ ಕಮ್ಮಿನೇ ಆಗಕ್ಕೆ ರೆಡಿ ಇಲ್ಲ. ಒಳಗಿಂದ ಆಗ್ಯದ ಬಟ್ ಮ್ಯಾಲಿನ ಹೆಚ್ಚಿಗೆ ಆಗತ್ತು, ಅದು ಕಮ್ಮಿ ಆಗೋದಾಗ್ಯದ. ನೋಡಮ್ಮ ಇಷ್ಟು ದಿನ ಹಲ್ದಿ ಅದು ಎಣ್ಣೆ ಮತ್ತು ಏನಂತಾರಪ್ಪ ಹಲ್ದಿ ಅರ್ಶಿಣ ಮಿಕ್ಸ್ ಮಾಡ್ಕೊಂಡು ಕೇಸಿನ ಹಚ್ಕೊಂಡಿದ್ದೆ. ಒಳಗಿನ ಕಮ್ಮಿ ಆಗ್ಯದ ಬಟ್ ಹಿಂಗೆ ಮ್ಯಾಲಿಗೆ ಇದು ಆಗ್ಯದ. ನೋಡಮ್ಮ ಈ ಕ್ರೀಮ್ ಹಚ್ಚಾರ ನಾವು ಮಮ್ಮಿ, ಫೇರ್ ಆ್ಯಂಡ್ ಲವ್ಲಿ ಕ್ರೀಮ್. ನೋಡಮ್ಮ ಅದ್ರಲಿಂತಾರೆ ಕಮ್ಮಿ ಆಗ್ತದ ಇಲ್ಲ. ಸೊ ಎಸ್ ಬಂದ್ ಮಾಡಿ ನೋಡ್ರಿ. ಈಗ ಇದನ್ನು ಆಫ್ ಮಾಡೀನಿ. ಸೊ ರೈಸ್ ಇಸ್ ರೆಡಿ. ಇಲ್ಲಿ ಇವಾಗ ಇದು ಹಾಕೊಂಡು ನೋಡ್ರಿ ಪ್ಲೇಟ್ದಾಗ ಮಾಲ್ದಿ ಮತ್ತು ಒಂದು ಸ್ವಲ್ಪ ರೈಸ್ ಬರ್ರಿ ದೇವ್ರಿಗೆ ಇಡಮಂತ. ಇಟ್ಟು ಬಿಟ್ಟು ಸೊ ನಮ್ಮ ಮನೆ ದೇವ್ರು ನೋಡ್ರಿ ಭೀಮಾದೇವಿ ಆ್ಯಂಡ್ ಸಾತ್ಕೆ ಡ್ಯಾಮ್ ನೋಡ್ರಿ. ಸೊ ಮಚ್ಚನಾದ್ರೆ ರೆಡಿ ಆಗ್ಯದ. ನೋಡ್ಲೆ ನೋಡು 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 ಈಗಪ್ಪ ಕಾಯ್ ಕೂತ್ರಿ. ಬಟ್ಲಾತಿಲ್ಲ ಬಟ್ಲಾ ಗಿಟ್ಲಾ ಏನಕ್ಕ ಮೊಸರಿ ಮಾಡ್ತೀಯಮ್ಮ? ಇದೆ ಮಾಲ್ದಿ ಅನ್ನ ಬಟ್ ಒಂದ್ರೊಳಗೆ ಹಾಕ್ಕೊಡೋದು. ಹಾಂ ಓಕೆ ಫೈನ್. ಇದು ಹೇಳ್ತೈತಿ. ಸೊ ನಮ್ಮ ಮಮ್ಮಿ ಇಲ್ಲಿ ಪ್ಲೇಟ್ ಸರ್ವ್ ಮಾಡತ್ತಾರ ನೋಡ್ರಿ. ಈಗ ಎಲ್ಲ ನಮ್ಮ ಮನೆಯಿಂದ ಬೆಕ್ ಪ್ರಾಣಿ ಅದ ನೋಡ್ರಿ. ಅದು ಬೆಕ್ ಒಂದೇ ಅಲ್ಲ, ನಮ್ಮ ಮನೆಯಿಂದ ಪ್ರಾಣಿ. ಎಸ್ ಕ್ಯೂಟ್. ಇಷ್ಟೆಲ್ಲ ಊಟ ಅದೇ ಒಂದೇ ಕೈ ತಿನ್ನೋದು, ಒಂದೇ ಊಟ ಹೋಗೋದು, ಒಂದೇ ಬಾಯಿ ಹೋಗೋದು, ಕೆಟ್ಟೆಲ್ಲ ಡಿಸೈನು ಮತ್ತು ಎಷ್ಟೆಲ್ಲ ಇದು ಮಾಡಬೇಕು ನೋಡ್ರಿ ಹೆಂಗದ. ಕಲರ್ ಸ್ವಲ್ಪ ಹಾಕಿ ಮಟನ. ಹೆಚ್ಚಿಗೆ ಕಲರ್ ಭೀ ಚಲೋ ಅನ್ಸ್ಬಾರ್ದು. ಬಾಸ್ಮತಿ ಇದು ಬಗರನ್ನ ಮೊನ್ನೆ ಲಾಸ್ಟ್ ವೀಕೆ ಮಾಡಿವಿ ನೋಡ್ರಿ. ಅದಕ್ಕೆ ನಾವು ಮಮ್ಮಿ ಹೇಳಿನಿ ಬೇಡವ ಸುಮ್ಮನೆ ನಾರ್ಮಲೇ ಮಾಡಂತಂದೀನಿ. ಅದನ್ನು ಸರಿ ಬೇಡ, ದೇವ್ರದ್ದು ಇದ್ದಾಗ ಅವೆಲ್ಲ ಬಾಸ್ಮತಿ ಪೀಸ್ಮತಿ ಅವು ಸುಮ್ ಹುಣ ಸಲಕತ್ ಇದು ಮಾಡಬೇಕು. ದೇವ್ರ ಸಲಕ್ ಮಾಡಿ ಬಾಸ್ಮತಿ ಅವು ಇವು ಹಾಕ್ಬಿಡೋದು. ಎಸ್
ಸೊ ಇಲ್ಲಿ ಇವಾಗ ಮಟನ್ ಹಾಕ್ಲತ್ತಾರೆ ಈಗ ಮಮ್ಮಿ ಬಟ್ಲಾದಾಗ. ಸೊ ಈ ರೀತಿ ಊಟ ಇದ್ರೆ ಏನಂತೀರಿ, ಮಾಲ್ದಿ ಬಗರನ್ನ ಮಟನ್ ಮಾರೇವಾ ತಳ ಅವ್ರಿವಾಗಿ ಹಿಂಗೆ ಇರಬೇಕು, ಏನು ಪೂರ್ತಿ ಕಟ್ಗೆ ಇದ್ದಂಗೆ ಭೀ ಇರಬಾರ್ದು ಅಂತ ಪರಿ. ಮನುಷ್ಯ ಯಾವಾಗ ಭೀ ಊಟ ಚಲೋ ಅದು ಮಾಡೇ ಹೆಲ್ದಿ ಇರ್ಬೇಕು. ಹೆಲ್ದಿ ಇರ್ಬೇಕು. ಸ್ವಟ್ ಇದ್ರೂ ಒಂದು ಪ್ರಾಬ್ಲಮ್. ಅಷ್ಟೇ ಇರಬಾರ್ದು, ಮೀಡಿಯಮ್ ಇರಬೇಕು, ಮೇಂಟೈನ್ ಮಾಡ್ಬೇಕು. ಅಷ್ಟೇ ಪೂರ್ತಿ ದಪ್ಪ ಬಿ ಇರಬಾರ್ದು, ಅಷ್ಟು ತೆಳ್ಳಗೆ ಬಿ ಇರಬಾರ್ದು. ಬಟ್ ನಾವೇ ಹೊರಗಿನ ತಿಂದು 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 ಮಸ್ತ್ ದಪ್ಪ ಅಲ್ಲತ್ತೀವಿ. ಊಟ ರೆಡಿ. ವಾವ್. ಸ್ವಲ್ಪ ಹಾಕಿನ್ರಿ, ಯಾಕಂದ್ರೆ ತಿನ್ನಲ್ಲ ಅವ್ರು ಜಾಸ್ತಿ ಮಾತು ಹೆಚ್ಚು ಮಾಡಿ ಇಟ್ಟಿದ್ರೆ ಯಾರಿಗೂ ತಿನ್ನಕ್ಕಾಗಲ್ಲ. ಸೊ ಇಲ್ಲಿ ನೋಡ್ರಿ ನಮ್ಮ ಮಮ್ಮಿ ಪ್ಲೇಟ್ ಸರ್ವ್ ಮಾಡಿದ್ರು. ಇಲ್ಲಿ ಮಟನ್, ಮಾಲ್ದಿ, ಬಗಾರ ರೈಸ್. ವಾವ್ ಮಸ್ತ್ ಚಂದ ಟೇಸ್ಟಿ. ಎಸ್. ಸೊ ಬನ್ರಿ ಊಟ ಮಾಡವಂತ. ಎಲ್ಲರೂ ಊಟ ಮಾಡ್ರಿ, ದೇವ್ರು ಒಳ್ಳೇದು ಮಾಡ್ರಿ ಎಲ್ಲರಿಗೆ. ಇದು ಯಾಕಂದ್ರೆ ಮೊಹರಂ ಇಲ್ರಿ, ಭಾಳ ದೊಡ್ಡ ಹಬ್ಬ ರೀ ಇದು ಮೊಹರಂ. ಮೊಹರಂ ಇಲ್ರಿ, ಭಾಳ ದೊಡ್ಡ ಹಬ್ಬ ರೀ ಇದು. ಯಾಕಂದ್ರೆ ನಾವು ಸಣ್ಣವ್ರ ತನ ನೋಡ್ಕೊತೀವಿ, ನಾವು ಸಣ್ಣ ನೋಡ್ಕೊತಾನೆ ಹೊಂಟಿವ್ರಿ. ಮೊಹರಂ ಹಬ್ಬ ಅಂದ್ರೆ ಭಾಳ ಅಂತಂದ್ರೆ ಭಾಳ ಮಡಿಲೇ ಮಾಡ್ಬೇಕ್ರಿ ಎಲ್ಲಾನು. ಇದು ಭಾಳ ಇದ್ರಲ್ಲೇ ಮಾಡ್ಬೇಕು, ಮನುಷ್ಯ ಶ್ರದ್ಧೆಲಿಂದ ಮಾಡ್ಬೇಕು, ಎಲ್ಲ ಮಾಡ್ಬೇಕ್ರಿ. ನಾವ್ ಏನ್ ಬೇಡದು ಕೊಡ್ತಾನ್ರಿ ದೇವ್ರು, ಯಾಕಂದ್ರೆ ಭಕ್ತಿಲಿಂದ ನಾವು ಮನ್ಸ್ಲಿಂತ ಮಾಡ್ದೇವಲ್ಲ, ಮನ್ಸ್ಲಿಂದ ಕರೆಕ್ಟ್ ಇತ್ತಲ್ಲ, ಚಲೋ ಎಲ್ಲ ಚಲೋನೇ ಒಂದು ಹೊರಗೊಂದು ಇಟ್ಕೊಂಡು ಮಾಡ್ಲಾಕ್ ಹೋಗ್ಬಾರ್ದ್ರಿ. ಮನುಷ್ಯರಿಗೆ ನೋಡೋ ಸಲುವಾಗಿ ಅಂತ ಒಂದು ಮಂದಿ ಇದು ಮಾಡೋ ಸಲುವಾಗಿ ಅದನ್ನ ಮಾಡ್ಲಾಕ್ ಹೋಗ್ಬಾರ್ದ್ರಿ. ನಮ್ಮ ಮನಸ್ಸಿನಲ್ಲಿ ಏನ್ ಇರ್ತದಲ್ರಿ ಅದು ಮಾಡ್ಬೇಕ್ರಿ. ಯಾಕೆ ಈಗ ನಾವು ಈ ವರ್ಷ ವಿಡಿಯೋ ಅದು ಮಾಡ್ಲತ್ತೀವ್ರಿ, ನಿಮ್ಗೆಲ್ಲ ತೋರ್ಸ್ಲತ್ತೀವಿ. ನಾ ಯಾವಾಗ್ಲೂ ರೀ ನನ್ನ ಮದುವೆಯಾಗಿ 27 ವರ್ಷ ಮುಗಿದ್ರಿ, 28ನೇ ವರ್ಷ ಚಾಲೈತ್ರಿ. ಅವಾಗ್ಲಿಂದ ನಾ ಮಾಡ್ಕೊತಾರೆ ಹೊಂಟಿ ನೋಡ್ರಿ. ನನಗೆ ಯಾರು ಮಾಡಂದಿಲ್ಲ ಏನಿಲ್ರಿ, ನನ್ನ ಮನಸ್ಸಿನಿಂದ ನಾ ಮಾಡ್ಲತ್ತೀನಿ ರೀ. ನಾ ಎಷ್ಟು ಮಾಡತ್ತೀನಿ ನೋಡ್ರಿ, ನನಗೆ ಇದ್ದಷ್ಟನಾಗೆ ಎಲ್ಲ ಸುಖ ಶಾಂತಿ ನೆಮ್ಮದಿ ಎಲ್ಲ ಕೊಟ್ಟದ್ ನೋಡ್ರಿ. ನನಗೆ 2 ಮಕ್ಕಳು, 2 ಹೆಣ್ಣು ಮಕ್ಕಳು ಕೊಟ್ಟಾರ್ರಿ ನನಗೆ ದೇವ್ರು. ಏನಿಲ್ರಿ, ನನಗೆ ಒಟ್ಟು ಟೆನ್ಷನ್ ಅನ್ನೋದು ಯಾವುದು ಇಲ್ರಿ. ಒಂದೇ ಒಂದು ಕೊರತೆ ಅಂತಂದ್ರೆ ಅದು ಮನಿದು ಒಂದು ಅದ ಐತಂದ್ರೆ ಆಯ್ತು ನೋಡ್ರಿ. ಯಾಕಂತಂದ್ರೆ ಇಲ್ರಿ ನಮ್ಮ ನೆಗಡಿನೇ ಮಕ್ಕಳು ಇದು ಮಾಡ್ತಾಳ್ರಿ ನಮ್ಗೆ, ಅದ್ರ ಸಲುವಾಗಿ ಅದು ಒಂದೇ ಇದು ನೋಡ್ರಿ. ಅದ್ರಲಿಂತು ಮತ್ತು ಬೇರೆ ಯಾವ್ದು ನಮಗೆ ಏನೂ ಇದು ಇಲ್ರಿ. ಇದ್ದಷ್ಟ್ರಲ್ಲಿಲ್ರಿ ನಮಗೆ ಸುಖ ಶಾಂತಿ ನೆಮ್ಮದಿ ಎಲ್ಲ ಕೊಟ್ಟ ನೋಡಿ. ಇದ್ದಟ್ರನಾಗೆ ಸಾಕ್ರಿ, ಎಷ್ಟು ಅದಲ್ರಿ ನಮ್ಗೆ ಇಷ್ಟೇ ನೆಮ್ಮದಿ ಅಲ್ರಿ. ನನ್ನ ಮಕ್ಳಿಗೆ ಮುಂದೆ ಒಳ್ಳೆ ಬರೋ ವರ್ಷತಾನ ನನ್ನ ಮಕ್ಕಳ ಕಲ್ಯಾಣ ಆಗಲಿ, ಇಷ್ಟೇ ನಾನು ದೇವ್ರಿಗೆ ಬಿಡ್ಕೊಡ್ರಿ. ಒಳ್ಳೆ ಹಳೆದರ ಸಿಗಲಿ. ಎಸ್. ಹ್ಯಾಪಿ ಮೊಹರಂ ಎಲ್ರಿಗೂ. ಸೇಮ್ ಟು ಯು. ನಮ್ಮ ಚಿಕ್ಕ ಬಿ ಮಾಡ್ಯಾರ ಅಂತ ನೋಡ್ರಿ. ಈಗ ನಮ್ಮ ಚಿಕ್ಕ ಬಿ ಈಗ ಜಸ್ಟ್ ತಂದು ಕೊಟ್ಟಾರ. ಸೊ ಮಟನ್ ತಿನ್ನಲ್ಲ ಅವರು, ನಮ್ಮ ಚಿಕ್ಕ ತಿನ್ನಲ್ಲ ಮಟನ್, ನಾನ್ ವೆಜ್. ಸೊ ಮಾಲ್ದಿ ಬಗಾರ ರೈಸ್. ಸೊ ಇಲ್ಲಿ ನಮ್ಮ ಮನೆಗೆ ಬಿ ಮಾಲ್ದಿ ಮತ್ತು ಬಗಾರನ್ನ ಇಲ್ಲಿ ಬಿ ಎಷ್ಟು ಐತಿ, 2 ದಿನ ತನ ಇದೆ. ಇದು ಬಿ ನಮ್ದೇ ಅದ. ನಮ್ಮ ಸುಂದ್ರು ಆಲ್ರೆಡಿ ಇಲ್ಲಿ ಸ್ಟಾರ್ಟ್ ಮಾಡ್ಯಾವ್ರಿ ಡಿನ್ನರ್. ಸೊ ಟೇಸ್ಟ್ ಹೇಳ ಸುಂದ್ರು, ನಾ ಮಾಡಿದ ಮಾಲ್ದಿ ಹೆಂಗಾಗ್ಯದ ಅಂತ. ಸೊ ಅಕ್ಕಿ ಮಾಲ್ದಿ ಇರ್ಬೇಕು ನೋಡ್ರಿ, ಮಾಲ್ದಿ ತುಪ್ಪ ಇರಬೇಕು. ತುಪ್ಪಾರೆ ಫುಲ್ ಅಲ್ಲಿ ತೇಲಾಡ್ಬೇಕು ಅದು ತುಪ್ಪ, ಹಂಗಿರ್ಬೇಕು ಅಕ್ಕಿ. ಹಾಕಿಲ್ಲ, ಈಗ ಹಾಕ್ತದೆ ತಗೋ, ಡೋಂಟ್ ವರಿ. ಹೆಂಗೆ ಚಲೋ ಆಗ್ಯದಲ್ಲ, ಮಸ್ತ್ ಆಗ್ಯದ. ಎಸ್. ಸ್ವೀಟ್ ನಂಗೆ ಫೇವ್ರೇಟ್. ಸೊ ಸ್ವೀಟ್ ಹಾಕಿ ಮಾಲ್ದಿ ಫುಲ್ ಫೇವ್ರೇಟ್ ನೋಡ್ರಿ, ಫುಲ್ ಇಷ್ಟಪಟ್ಟು ತಿಂತಾಳಕಿ ಮಾಲ್ದಿ ತುಪ್ಪ ಹಾಕಿಸಿಂದ. ಸೊ ಎಸ್ ಇದಿತ್ತು ನೋಡ್ರಿ ಇವತ್ತಿನ ಬ್ಲಾಗ. ಮೊಹರಂ ಸ್ಪೆಷಲ್ ನಾನ್ ವೆಜ್ ಊಟ, ಮಾಲ್ದಿ ಸ್ವೀಟ್ ಅದೆಲ್ಲ. ಸೊ ಎಸ್, ಇದು ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಅಂತ. ನಿಮಗೆ ಇದು ಬ್ಲಾಗ್ ಇಷ್ಟ ಆಗಿದ್ದ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಹಾಗೆ ವೀಡಿಯೋಸ್ ನೋಡ್ತಾ ಇರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸಿಗೆ ಶೇರ್ ಮಾಡಿರಿ. ಆ್ಯಂಡ್ ಸಪೋರ್ಟ್ ಮಾಡಿರಿ. ಸಪೋರ್ಟ್ ಭಾಳ ಇಂಪಾರ್ಟೆಂಟ್ ಅದ. ಎಲ್ಲ ವೀಡಿಯೋಸ್ ನೋಡಿರಿ, ಪ್ಲೀಸ್ 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 ಸಪೋರ್ಟ್ ಮಾಡಿರಿ. ಸೊ ಈಗ ಇದು ನಮ್ಮ ಚಿಕ್ಕವ್ರ ಸಲಕ್ಕೆ ಈಗ ಇದು ಸೊ ಇಲ್ಲೇ ಮನೆ ಅದ. ಇಲ್ಲಿಂದ ಇಲ್ಲಿ ಭಾಳ ಊಟಗಳು ಪಾರ್ಸಲ್ ಆತಾನೆ ಇರ್ತಾವೆ ನೋಡ್ರಿ, ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ. ಸೊ ಎಸ್, ಇದು ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಅಂತ. ಟಾಟಾ ಬಾಯ್, ಟೇಕ್ ಕೇರ್, ಸಿ ಯಾ, ಗುಡ್ ನೈಟ್. ಸಪೋರ್ಟ್ ಮಾಡಿರಿ.